ಸೊ ಈಗ ಹೆಡ್ಲೈನ್ಸ್ ಬರುತ್ತಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಏನೋ ಇವತ್ತು ಇಷ್ಟು ಕೋಟಿ ದುಡ್ಡು ವೈಪ್ಡ್ ಔಟ್ ಆಫ್ ದ ಮಾರ್ಕೆಟ್, ಅಷ್ಟು ಕೋಟಿ ದುಡ್ಡು ಹೊರಟೋಯ್ತು ಅಂತ. ಅದು ಹೆಂಗ್ ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಾವು ಸ್ಟಾಕ್ ಇಟ್ಕೊಂಡಿದ್ವಿ ಅಂದ್ರೆ ಇವತ್ ಹೋಗ್ಬೋದು ಅಷ್ಟು, ಬಟ್ ನಾನು ಅದನ್ನ ಕಂಟಿನ್ಯೂ ಮಾಡಿದ್ರೆ ಟು ಓನ್ ಇಟ್, ಅದು ಮುಂದೆ ವಾಪಸ್ ತಗೋಬೋದಲ್ವಾ? ಯಾರು ದುಡ್ಡು ಕಳ್ಕೊಳ್ತಾರೆ ಆ ಟೈಮಲ್ಲಿ? ಇಸ್ ಇಟ್ ಓನ್ಲಿ ಟ್ರೇಡರ್ಸ್ ಅವ್ರ ದುಡ್ಡು ಕಳ್ಕೊಳೋದಾ, ಅಥವಾ ಇನ್ವೆಸ್ಟ್ ಮಾಡಿದವ್ರು ಎಲ್ಲಾರ್ದು ದುಡ್ಡು ಹೋಗ್ಬಿಡುತ್ತಾ? ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಏನ್ ಕರಿತೀವಲ್ವಾ, ಸೊ ದಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಸ್ಟಾಕ್ಸ್ ಇನ್ ದ ಮಾರ್ಕೆಟ್. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 400 ಕಂಪನಿ ಅಥವಾ 500 ಕಂಪನಿ ಇದೆ. ಇವತ್ತಿನ ರೇಟು ಏನಿದೆ ಪ್ಲಸ್ ಫಾರ್ ಆಲ್ ದೀಸ್ ಕಂಪನೀಸ್ ಪುಟ್ ಟುಗೆದರ್ ಇವತ್ತಿನ ರೇಟ್ ಎಷ್ಟಿದೆ, ದಟ್ ಈಸ್ ದ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತೀವಿ. ಟೇಕ್ ಅನ್ ಎಕ್ಸಾಂಪಲ್, ಇವತ್ತು 5 ಕೋಟಿ, ಇಟ್ ಇಸ್ 5 lakh crores. Based on today's closing price, it is 5 lakh crores. Tomorrow market ಮೇಲೋಯ್ತು ಅಂದ್ರೆ, if all the prices go up, it could become 5.25 lakh crores. So at that time ಅಲ್ಲಿ there is an increase in the market capitalization. ಅದರಲ್ಲಿ ಏನಾಗಿದೆ ಅಂದ್ರೆ there is no loss or gain, value increase ಆಗಿದೆ. ಎಲ್ಲ ನೋಷನಲ್ ಅಂತೀವಲ್ವಾ. So this is only a notional. Only when you sell and book profit, or when you sell and make a loss, only then the actual money moves from seller or buyer. Otherwise it is all on paper money. ಇವಾಗ ಮುಖೇಶ್ ಅಂಬಾನಿ ವ್ಯಾಲ್ಯೂ ಬಂದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಹಂಗಂತ ಡೈಲಿ ದಟ್ ಡಸ್ ನಾಟ್ ಮೀನ್ ಹಿ ಇಸ್ ಗೆಟಿಂಗ್ ಮನಿ ಆರ್ ಲೂಸಿಂಗ್ ಮನಿ. ಇಟ್ ಈಸ್ ಓನ್ಲಿ ವಾಟ್ ಈಸ್ ದೇರ್, ವಾಟ್ ಈಸ್ ದ ರೇಟ್ ಆಫ್ ರಿಲಯನ್ಸ್, ಕ್ಲೋಸಿಂಗ್ ಪ್ರೈಸ್ ಆಫ್ ರಿಲಯನ್ಸ್ ಇಂಟು ನಂಬರ್ ಆಫ್ ಶೇರ್ಸ್ ದಟ್ ಮುಖೇಶ್ ಅಂಬಾನಿ ಹ್ಯಾಸ್. ದಟ್ ಈಸ್ ಹಿಸ್ ಪ್ರೈಸ್. ಬಟ್ ಈಸ್ ಮನಿ ಚೇಂಜಿಂಗ್? ನೋ, ಮನಿ ಇಸ್ ನಾಟ್ ಚೇಂಜಿಂಗ್. ಅವ್ನು ಡೈಲಿ ಲಾಸ್ ಆಗ್ತಾ ಇದೆ, ನನಗೆ ಇಷ್ಟು ಕೊಡಬೇಕು ಅಥವಾ ಇಷ್ಟು ಇಸ್ಕೋಬೇಕು ಅಂತ ಏನಿರಲ್ವಲ್ಲ ಅವ್ನಿಗೆ. ಅವ್ನ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಸೊ he is focusing on his business, not worried about market ಅಲ್ಲಿ ಏನಾಗ್ತಾ ಇದೆ. That is for the market players. Business is different, market is different. So typically you are worried about ಯಾವ ತರ ಫೇಸ್ಬುಕ್ ಜೊತೆ ಟೈ ಅಪ್ ಮಾಡ್ಬೇಕಾ, ಜಿಯೋ ಮಾರ್ಜಿನ್ ಇನ್ಕ್ರೀಸ್ ಮಾಡಬೇಕು, ಅಥವಾ ಹೊಸ ಪ್ರಾಡಕ್ಟ್ ಏನಾದ್ರು ಲಾಂಚ್ ಮಾಡಬೇಕು. ದಟ್ ಈಸ್ ಮುಖೇಶ್ ಅಂಬಾನಿಸ್ ವರ್ಕ್, ನಾಟ್ ಟು ವರಿ ಅಬೌಟ್ ಹಿಸ್ ಪ್ರೈಸ್. ಪ್ರೈಸ್ ಇಸ್ ಫಾರ್ ಪ್ಲೇಯರ್ಸ್ ಲೈಕ್ ಯು ಅಂಡ್ ಮೀ, ಬೈಯಿಂಗ್ ಅಂಡ್ ಸೆಲ್ಲಿಂಗ್. So there is value changes for the owner. There is no cash transaction that is happening daily. Buyers only cash transaction happens. So ನನ್ನ portfolio value daily change ಆಗ್ತಾ ಇರುತ್ತೆ based on what shares I have. But ನನಗಂತ daily I will not be doing anything, right? ನನಗೆ cash transaction only when I sell, I will either make a loss or make a profit. ಸೊ ಜೆಫ್ ಬೆಜೋಸ್ ಒಂದೇ ದಿನದಲ್ಲಿ $14 billion ಇನ್ಕ್ರೀಸ್ ಆಯ್ತು ಒಂದು ವ್ಯಾಲ್ಯೂ ಅಂದ್ರೆ, ಅವನು ದೊಡ್ಡ ಶಿಪ್ ಅಲ್ಲಿ ಅಷ್ಟು ನೋಟ್ಗಳನ್ನ ಇಟ್ಕೊಂಡು ಹೋಗಲ್ಲ ಅವತ್ತು ಅಂತ. ಇಟ್ ಜಸ್ಟ್ ಮೀನ್ಸ್ ಅಮೆಜಾನ್ ಪ್ರೈಸ್, ಶೇರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಅವನ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ. ನಾಳೆ ಶೇರ್ ಪ್ರೈಸ್ ಬಿದ್ರೆ ಆ ವ್ಯಾಲ್ಯೂನು ಕಮ್ಮಿ ಆಗುತ್ತೆ. ಬಟ್ ಅಮೆಜಾನ್ ನಲ್ಲಿ ಜೆಫ್ ಬೆಜಾಸ್ ಇಸ್ ಸ್ಟಿಲ್ ಡೂಯಿಂಗ್ ಅವನ್ ವಾಟ್ ಎವರ್ ಹಿ ಹ್ಯಾಸ್ ಟು ಡೂ ಆಸ್ ಅ ಸಿಇಒ. ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಜಸ್ಟ್ ದ ನಂಬರ್ ಟು ಸೇ ಏನಾಗ್ತಾ ಇದೆಯಪ್ಪ ಸ್ಟಾಕ್ ಅಲ್ಲಿ. ಜಸ್ಟ್ ಹೆಡ್ಲೈನ್ಸ್ ಕ್ಯಾಚ್ ಮಾಡ್ಬೇಕಂದ್ರೆ ಏನೋ ಒಂದು ಕೊಡ್ಬೇಕಲ್ಲ ಇವರು ರಿಪೋರ್ಟರ್ಸ್. ಸೊ ದೇ ವಿಲ್ ಸೇ ಇದು ಇಷ್ಟು ಜಾಸ್ತಿ ಆಯ್ತು, ಇದು ಕಮ್ಮಿ ಆಯ್ತು, 5th richest 4th richest ಅಂತಲ್ಲ ಹೆಡ್ಲೈನ್ಸ್ ಡ್ರಾಯಿಂಗ್ ಟ್ಯಾಕ್ಟಿಕ್ಸ್. ಇವಾಗ ನಮ್ ಜನಕ್ಕೆ ಕೆಲಸ ಇಲ್ಲ, ಜನ ಎಲ್ಲಾ ಕೆಲಸ ಬಿಟ್ಟು ಹೋಗ್ತಿದ್ದಾರೆ, ಅವನಿಗೆ ಮಾತ್ರ ಅಷ್ಟೊಂದು ದುಡ್ಡು ಬರ್ತಾ ಇದೆ ಅಂತ. ಹಿಂಗೆ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಏನಕ್ಕೆ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂದ್ರೆ ಈ ಪೇಪರ್ನವರು ಅಷ್ಟೇ ವಿಚಿತ್ರವಾದ ಲೆಕ್ಕಗಳು ಕೊಡ್ತಾ ಇರ್ತಾರಪ್ಪ. ಅಕಸ್ಮಾತ್ $1 ನೋಟು ಕೆಳಗಡೆ ಬಿದ್ದೋಯ್ತು ಅಂದ್ರೆ ಜೆಫ್ ಬೆಜೋಸ್ಗೆ ಅದನ್ನ ಎತ್ಕೊಳ್ಳಕ್ಕೆ ಮಾಡೋಂತ ಪರಿಶ್ರಮದಿಂದ ಲಾಸ್ ಆಗತ್ತೆ ವಿನಃ ಅವ್ನ್ ಬೇರೆ ಕೆಲಸ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ದುಡ್ಡು ಬರ್ಬೋದು ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ವೆರಿ ಅಂಡರ್ಸ್ಟ್ಯಾಂಡಬಲ್. ನಿತಿನ್, ಇನ್ನೊಂದು ಸಿಂಪಲ್ ಫಂಡಮೆಂಟಲ್ ಕ್ವೆಶನ್ಸ್ ಇದೆ. ಪೇಪರ್ ಅಲ್ಲೆಲ್ಲ ಹೊಡ್ಕೋತಾರೆ ನಿಫ್ಟಿ ಸೂಚಕಾಂಕ, ಬಾಂಬೆ ಸೂಚಕಾಂಕ ಅಂತ. ಏನ್ ವ್ಯತ್ಯಾಸ ಏನು ನಿಫ್ಟಿಗೂ ಸೆನ್ಸೆಕ್ಸ್ಗೂ? ಅಥವಾ ಈ ಕೆಲವು ಕಂಪನಿಗಳಿಂದ ಮಾತ್ರ ಲೆಕ್ಕ ತಗೋತಾರ, ಅಥವಾ ಎಲ್ಲಾ ಕಂಪನಿದು ಒಟ್ಟು ವ್ಯಾಲ್ಯೂ ಇರುತ್ತಾ? 22,000 ಇದ್ದಿದ್ದು 30,000 ಆಯ್ತು, ಹಿಂಗೆ ಅದು ಮೆಕ್ಯಾನಿಕ್ಸ್ ಏನದು? ಸೊ ಇದು ಇಂಡೆಕ್ಸ್ ಅಂತೀವಲ್ಲ, ಇಂಡೆಕ್ಸ್ ಇಸ್ ಜಸ್ಟ್ ಇಟ್ ಈಸ್ ಅನ್ ಇಂಡಿಕೇಟರ್. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ಸಮ್ ಇಂಡಿಕೇಟರ್ ಫಾರ್ ದಟ್. So indicator could come in terms of price, indicator could be measured in terms of price, in terms of emotion, in terms of sentiment. ಇದನ್ನೆಲ್ಲ ಕೂಡ್ಬಿಟ್ಟು ಅದನ್ನು ಇಂಡೆಕ್ಸ್ ಅನ್ನು ಫಾರ್ಮ್ ಮಾಡಿದ್ರು. When you put all these companies together, so for the Nifty index you have 50 companies. So what is this 50 companies? Why 50? Why not 60?
It could mean anything. I'm just saying Nifty is 50 companies, Sensex is 30 companies. So ಈ ಸೆನ್ಸೆಕ್ಸ್ ಫಾರ್ಮ್ ಮಾಡಿದಾಗ the Sensex committee of the Bombay Stock Exchange sat together and said we will have the top companies from each of the sectors. Cement ಇಂದ ಒಂದ್ 2 ಕಂಪನಿ, FMCG ಇಂದ ಒಂದ್ 4 ಕಂಪನಿ, IT ಇಂದ ಒಂದ್ 2 ಕಂಪನಿ. So they will say that the top companies from each of these sectors which reflect the true value of the economy or the sentiment of the economy. Not necessarily the economy, but the sentiment of the economy. To capture that, adanna index alli they put all these companies, use the market capitalization based on the price, and then based on how the prices move. One company one weightage kotirtare. It does not make sense for a Indian index to have 20% weight for a services company, because namdralli we have other sectors also. US ಅಲ್ಲಿ Dow Jones ಅಲ್ಲಿ 30 ಕಂಪನಿ ಇದೆ. ಅದರಲ್ಲಿ you have GE, you have 3M, you have IBM. So all the top companies of each country, they are in the index of that country. So nammalli you have levers, you have Infosys. The index companies na they every 6 months, 8 months, 1 year they keep reviewing and see is this company really worth being reflected in the, so that it is a part of the Sensex. The company sarigilla andbiಟ್ಟು they will remove A and put B. ಇವಾಗ ಎಸ್ ಬ್ಯಾಂಕ್ ಸ್ಕ್ಯಾಮ್ ಆಯ್ತು, ಎಸ್ ಬ್ಯಾಂಕ್ ನ ತೆಗೆದ್ಬಿಟ್ರೆ ಯಾವ್ದೋ ಒಂದು ಇಂಡೆಕ್ಸ್ ಇಂದ. ಸೊ ನಿಫ್ಟಿ ತರ ನಿಫ್ಟಿಯಲ್ಲಿ ದೇರ್ ಆರ್ 50 ಕಂಪನೀಸ್, ಕಾಂಬಿನೇಷನ್ ಆಫ್ ಆಲ್ ದ ಸೆಕ್ಟರ್ಸ್. ಸೆನ್ಸೆಕ್ಸ್ ಅಲ್ಲಿ 30 ಕಂಪನಿ ಇದೆ. ಅದೇ ತರ ನಿಫ್ಟಿ 100 ಇದೆ, S&P 100 ಇದೆ, IT ಇಂಡೆಕ್ಸ್ ಇದೆ, ಫಾರ್ಮಾ ಇಂಡೆಕ್ಸ್ ಇದೆ. ಫಾರ್ಮಾ ಇಂಡೆಕ್ಸ್ ಅಲ್ಲಿ ಬರೀ ಫಾರ್ಮಾ ಕಂಪನೀಸ್ ಇದೆ. ದಟ್ ಇಂಡೆಕ್ಸ್ ಶೋಸ್ ಯು ವಾಟ್ ಇಸ್ ದ ಸೆಂಟಿಮೆಂಟ್ ಆರ್ ವಾಟ್ ಇಸ್ ದ ಮೊಮೆಂಟಮ್ ಇನ್ ಫಾರ್ಮಾ ಟುಡೇ. ಇವಾಗ IT ಇಂಡೆಕ್ಸ್ ತಗೊಂಡ್ರೆ IT ಅಲ್ಲಿ ನಿಮ್ಗೆ ವಿಪ್ರೋ ಇರುತ್ತೆ, ಅದರಲ್ಲಿ ಯು ವಿಲ್ ಹ್ಯಾವ್ ಇವನ್ ದ ಸ್ಮಾಲ್ ಅಂಡ್ ಮೀಡಿಯಂ ಕಂಪನೀಸ್ ಆಸ್ ವೆಲ್ ಆಸ್ ದ ಲಾರ್ಜ್ ಕಂಪನಿ. ಇನ್ಫೋಸಿಸ್ ಇರುತ್ತೆ, ನಿಮ್ಗೆ ಮೈಂಟ್ರಿನೂ ಇರುತ್ತೆ, ನಿಮ್ಗೆ ರೋಲ್ಟಾ ಇಂಡಿಯಾನು ಇರುತ್ತೆ. ಆಲ್ ದ ಕಂಪನೀಸ್ ವಿಲ್ ಬಿ ಪಾರ್ಟ್ ಆಫ್ ದ IT. ಬಟ್ ಸೆನ್ಸೆಕ್ಸ್ ಅಲ್ಲಿ ಬರೀ ದ ಮೇನ್ ಸೆಕ್ಟರ್ಸ್ ಆಫ್ ದ ಇಂಡಿಯನ್ ಎಕಾನಮಿ ಆರ್ ದ ಮೇನ್ ಸೆಕ್ಟರ್ಸ್ ದಟ್ ಪಾರ್ಟ್ ಫಾರ್ಮ್ ಆಫ್ ದ ನಿಫ್ಟಿ. ಅದಕ್ಕೆ ಒಂದು ರೂಲ್ಸ್ ಇರುತ್ತೆ, ಒಂದಿಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಷ್ಟಿರ್ಬೇಕು, ಟರ್ನ್ ಓವರ್ ಇಷ್ಟಿರ್ಬೇಕು, ಅಂಡ್ ವಿ ವಿಲ್ ಸಿ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಸೆಕ್ಟರ್. ಇವಾಗ ಯಾವ್ದೋ ಒಂದು ಫ್ಲಿಪ್ಕಾರ್ಟ್ ಚೆನ್ನಾಗಿದೆಯಪ್ಪ, ಇಸ್ ಇಟ್ ಲಿಸ್ಟೆಡ್? Is not listed. We cannot put it as the index. Only which are traded on the index on the market can be a part of the index, and it has to be a significant contributor to the economy. Like your core sectors agiri nimage ivaga any country cannot do without cement, oil, steel, your what is that, infrastructure. So these get lot of weightage, followed by nimge FMCG companies iruttalla, soaps, detergents, consumers, your levers, Marico, Dabur, and then comes the IT sector, IT services, so maybe some smaller ones like sugar and all. So different indexes. Index ಅಂದ್ರೆ ನಿಮಗೆ ಇಂಡಿಕೇಟರ್ ಅಷ್ಟೇ, ಏನಾಗ್ತಾ ಇದೆ ಈ ಸ್ಟಾಕ್ ಅಲ್ಲಿ ಅಥವಾ ಈ ಸೆಕ್ಟರ್ ಅಲ್ಲಿ ಅಥವಾ ಈ ಕಂಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ ಇಂಡಿಕೇಟರ್. ಇಫ್ ದ ಇಂಡೆಕ್ಸ್ ಇಸ್ ಮೂವಿಂಗ್, ದಟ್ ಮೀನ್ಸ್ ಪೀಪಲ್ ಆರ್ ಬುಲಿಶ್, ದೇ ಆರ್ ಪಾಸಿಟಿವ್. ಇಫ್ ದ ಇಂಡೆಕ್ಸ್ ಇಸ್ ಡೌನ್, ದಟ್ ಮೀನ್ಸ್ ದ ಸೆಂಟಿಮೆಂಟ್ ಇಸ್ ಡೌನ್, ಆರ್ ಪೀಪಲ್ ಆರ್ ಡಿಸ್ಕೌಂಟಿಂಗ್. ಓ ಇಲ್ಲಿ ಸರಿಗಿಲ್ಲಪ್ಪ, ದೇ ಆರ್ ನಾಟ್ ಟೂ ಹ್ಯಾಪಿ ವಿತ್ ದಿಸ್, they are not very happy about the next 1 year ಅಲ್ಲಿ ಸ್ವಲ್ಪ ಪಾಸಿಟಿವ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ. You will understand, okay, this is what is going to. Stock market is always a future looking mechanism, it's not a past. So that's why the index is very very important to understand. ನಿಮ್ಗೆ ಸೆಂಟಿಮೆಂಟ್ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಮೂಡ್ ಯಾವ ತರ ಇದೆ ಮಾರ್ಕೆಟ್ ಅಲ್ಲಿ ಅಂತ ಒಂದು ಇಂಡಿಕೇಶನ್. ಬುಲ್ಸ್ ಅಂಡ್ ಬೇರ್ಸ್ ಅಂತ ಅದೊಂದು ಜಾರ್ಗನ್ಗಳು ಯೂಸ್ ಮಾಡ್ತಾರಲ್ಲ, ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಹೇಳಿದ್ರಿ ನೀವು ಬುಲ್ಲಿಶ್ ಅಂತಂದ್ರೆ ದೇ ಎಕ್ಸ್ಪೆಕ್ಟ್ ಥಿಂಗ್ಸ್ ಟು ಗೋ ಅಪ್, ಪಾಸಿಟಿವ್ ಆಗಿರುತ್ತೆ ಅಂತ. ಸೊ ಬೇರ್ ಅಂದ್ರೆ ಕರಡಿನ ದೇ ಯೂಸ್, ಮೇ ಬಿ ಅದಕ್ಕೆ ರೀಸನ್ ಇದೆಯಾ? ಅಂದ್ರೆ ಬುಲ್ ಅಷ್ಟು ಫಾಸ್ಟ್ ನುಗ್ಗುತ್ತೆ, ಬೇರು ಅದು ತುಂಬಾ ದಿನಗಳ ಕಾಲ ಸ್ಟಾರ್ವೇಷನ್ ಮಾಡ್ಕೊಂಡಿರುತ್ತೆ ಅನ್ನೋದಕ್ಕೆ ಯೂಸ್ ಮಾಡ್ತಾರ? ಐ ಡೋಂಟ್ ಥಿಂಕ್ ರೀಸನ್ ಏನೋ ಗೊತ್ತಿಲ್ಲ, ಬಟ್ ಜನರಲಿ ದ bulls are very aggressive anta bullish antar, and we as bulls we expect the price to go up, and as a bear andre ಸ್ವಲ್ಪ aggressive, it tries to bring you down. Bearish sentiment, maybe that's the reason. I think I have not really read any literature supporting this. ನನಗೆ ಅನ್ಸುತ್ತಿದ್ದು bearish ಅಂದ್ರೆ ಒಂದ್ ಸ್ವಲ್ಪ ಕರಡಿ ತರ ಎಲ್ಲಾರನು you are trying to pull things down, no? So maybe that is got true. But having said that, there is one interesting thing market ಅಲ್ಲಿ. When the bulls and the bears fight, it is the pigs who get slaughtered ಅಂತ market. So
ಆ ಹಂದಿ ಯೂಶಲಿ ಇಸ್ ದ ರಿಟೇಲ್ ಇನ್ವೆಸ್ಟರ್. The two bigs. So we invariably enter at the wrong time and get slaughtered. ಆಮೇಲೆ ಇಬ್ಬರಿಗೂ ಬೈಕೊಂಡು we leave the market. ಅದ ಹೇಳಿದ್ರಲ್ಲ, ಅದು ಆಕ್ಚುಲಿ ರಿಟೇಲ್ ಇನ್ವೆಸ್ಟರ್ಸ್ ಅದು ಬಿಹೇವಿಯರ್ ಹೇಳ್ತೀರಾ ಹೆಂಗಾಗತ್ತೆ ಅಂದ್ರೆ, ಇವಾಗ ಜನ ನೋಡಕ್ ಶುರು ಮಾಡ್ತಾರೆ, ಓಕೆ ಈ ಸ್ಟಾಕ್ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಹೋದ್ ವಾರ ಇಷ್ಟಿತ್ತು, ಈ ವಾರ ಇಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಏನಾಗುತ್ತೆ, ಇದು ಇನ್ನೂ ಕಂಟಿನ್ಯೂ ಆಗುತ್ತೆ, ಹೋದ್ ವಾರದಿಂದ ಈ ವಾರಕ್ಕೆ ಡಬಲ್ ಆಗಿದೆ ಅಂದ್ರೆ ನೆಕ್ಸ್ಟ್ ಇನ್ನೂ ಡಬಲ್ ಆಗುತ್ತೆ ಅನ್ಕೊಂಡು ದೇ ಪುಟ್ ದೇರ್ ಮನಿ ಅಲ್ವಾ. ದಿಸ್ ಇಸ್ ಅ ವೆರಿ ನ್ಯಾಚುರಲ್ ಬಿಹೇವಿಯರಲ್ ಫೈನಾನ್ಸ್ ಅಲ್ಲಿ ದಿಸ್ ಫಿಯರ್ ಆಫ್ ಲೂಸಿಂಗ್ ಔಟ್ ಅಂತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ. ಸೊ ಪಕ್ಕದ ಮನೆಯವ್ರು ತಗೊಂಡ್ರಪ್ಪ, 100ಕ್ಕೆ ತಗೊಂಡ್ರು, 200ಕ್ಕೆ ಮಾರ್ಬಿಟ್ರು, 2 ತಿಂಗಳಲ್ಲಿ ಡಬಲ್ ಆಗೋಯ್ತು, ನಾವ್ ಯಾಕೆ ತಗೋಬಾರ್ದು. ಸೊ ದಟ್ ವಾಟ್ ಇಸ್ ದಟ್ ಮೂಡ್ ಇಸ್ ಸಚ್ ದಟ್ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. 2008 ಅಲ್ಲಿ ನಿಮ್ಗೆ ಜ್ಞಾಪಕ ಇರ್ಬೋದು, 2008 ಅಲ್ಲಿ ರಿಲಯನ್ಸ್ ಪವರ್ ಅಂತ ಒಂದು IPO ಬಂತು. ರಿಲಯನ್ಸ್ ಪವರ್ IPO ವಾಸ್ ಅ ಕಂಪನಿ ಫಾರ್ಮ್ಡ್ ಬೈ ಅವರ್ ಅನಿಲ್ ಅಂಬಾನಿ, ವಿಚ್ ಹ್ಯಾಡ್ ಪ್ರಾಮಿಸ್ ದಟ್ ಈ ಪ್ರಾಜೆಕ್ಟ್ ಮಾಡ್ತೀವಿ, ಇಷ್ಟೊಂದು ಪ್ರಾಫಿಟ್ ಬರುತ್ತೆ, ಇಷ್ಟೊಂದು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ. ಐ ರಿಮೆಂಬರ್ ಎವ್ರಿಬಡಿ, ಕೆಲವ್ರಿಗೆ ಡಿಮ್ಯಾಟ್ ಬೇಕು ಅಂತೂ ಗೊತ್ತಿರ್ಲಿಲ್ಲ, ಫಾರ್ಮ್ ಫಿಲ್ ಮಾಡಕ್ಕೂ ಗೊತ್ತಿರ್ಲಿಲ್ಲ, ಅಂತವ್ರೆಲ್ಲ ಸ್ಟಾರ್ಟ್ ಮಾಡಕ್ ಅಪ್ಲೈ. ಎವ್ರಿಬಡಿ ವಾಸ್ ಅಪ್ಲೈಯಿಂಗ್, ಒಂಥರ ಫ್ರೆನ್ಸಿ. ಎಲ್ಲೋ ನೆಕ್ಸ್ಟ್ ಯಾವಾಗ ಬರುತ್ತೋ, ಯಾವಾಗ ಇನ್ನೊಂದು IPO ಬರುತ್ತೋ, ಲೆಟ್ಸ್ ಟ್ರೈ ಟು ಮೇಕ್ ಮ್ಯಾಕ್ಸಿಮಮ್. ಆ ಫ್ರೆನ್ಸಿಯಲ್ಲಿ ಎವ್ರಿಬಡಿ ಸ್ಟಾರ್ಟೆಡ್ ಬೈಯಿಂಗ್. ಯಾಕಂದ್ರೆ ನಿಮ್ಗೆ ಪಕ್ಕದ ಮನೆಯವರು ಹೇಳ್ತಾರೆ, ಆಫೀಸಲ್ಲೂ ಶೇರ್ ಮಾರ್ಕೆಟ್ ಚರ್ಚೆ, ಯಾವ್ದೋ ಮದುವೆಗೆ ಹೋಗ್ತೀರಾ ಅಲ್ಲೂ ಶೇರ್ ಮಾರ್ಕೆಟ್ ಚರ್ಚೆ. ಸೊ ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಆಕ್ಚುಲಿ ಕ್ಲೋಸ್ ಎವ್ರಿಥಿಂಗ್ ಅಂಡ್ ಎಕ್ಸಿಟ್. That is the best time. When the Panwala talks about stock market, other time to exit. Everybody talks only about success. ಅವ್ರಿಗೆ ಡಬಲ್ ಆಯ್ತಪ್ಪ, ಅವ್ರಿಗೆ ಟ್ರಿಪಲ್ ಆಯ್ತಪ್ಪ, ಅವ್ರಿಗೆ 5 times ಆಯ್ತು. ಎಷ್ಟ್ ಜನ ಕಳ್ಕೊಂಡಿದ್ದಾರೆ, ಎಷ್ಟ್ ಜನ ಲಾಸ್ ಆಗಿದ್ದಾರೆ, ಅದ್ರ ಬಗ್ಗೆ ವೆರಿ ಫ್ಯೂ ಪೀಪಲ್ ಟಾಕ್. ಅವ್ರು 2 ಲಕ್ಷ ಹಾಕಿದ್ರಪ್ಪ, ಅದು ಲಾಸ್ ಆಯ್ತು, ಇವಾಗ ಏನೂ ಇಲ್ಲ. ಆಮೇಲೆ ಹ್ಯಾವ್ ಯು ಹರ್ಡ್ ಆಫ್ ಫ್ಲಾಪ್ ಸ್ಟೋರೀಸ್? ವಿ ಓನ್ಲಿ ಹಿಯರ್ ಅಬೌಟ್ 10% who made money. But there are millions who made the mistake of entering at the wrong time and lost their shirt also. ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲ್ಲ ರಿಟೇಲ್ ಇನ್ವೆಸ್ಟರ್ಸ್. ಅಂದ್ರೆ ಅಲ್ರಿ ಈಗ ಯಾವಾಗ ಅಂದ್ರೆ ಸಾಮಾನ್ಯವಾಗಿ ಈ ಚಿಲ್ಡ್ರೆ ಮಿಸ್ಟೇಕ್ಸ್ ಅಂತಾರಲ್ಲ, ಚಿಲ್ಡ್ರೆ ಮಿಸ್ಟೇಕ್ಸ್ ಯಾವ ತರ ರಿಟೇಲ್ ಇನ್ವೆಸ್ಟರ್ಸ್ ಯಾವ ತರ ಚಿಲ್ಡ್ರೆ ಮಿಸ್ಟೇಕ್ಸ್ ಮಾಡ್ತಾರೆ, ನಿಮ್ಮಂತ ಘಟಾನ್ಘಟಿಗಳು ಅದನ್ನ ಹೆಂಗ್ ಅವಾಯ್ಡ್ ಮಾಡ್ತಾರೆ, ಅದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ. ಅಥವಾ ಹೆಂಗೆ ಅದನ್ನ ಯೂಸ್ ಮಾಡ್ತೀರಾ ಅಂತ. ಈ ರಿಟೇಲರ್ಸ್ ಮಾಡೋ ಮಿಸ್ಟೇಕ್ಸ್ ನ ನಿಮಗೆ ಕಾಣುತ್ತಲ್ವಾ, ಓ ಬಂದ ಈ ಗುಂಡಿಗೆ ಒಂದು ಬೀಳ್ತಾನೆ, ಅದನ್ನ ಹೆಂಗೆ ನೀವು ನಿಮ್ಮ ಅಡ್ವಾಂಟೇಜ್ ಯೂಸ್ ಮಾಡ್ಕೊಳ್ತೀರಾ? ಟಿಪಿಕಲ್ ರಿಟೇಲ್ ಮಿಸ್ಟೇಕ್ಸ್ ಒಂದು 4-5 ಹೇಳ್ತೀನಿ ನಿಮ್ಗೆ. ಒಂದು, 10 ರೂಪಾಯಿ ಶೇರ್ ಯಾವ್ದೋ ಒಂದು, ಪೀಪಲ್ ವಾಂಟ್ ಟು ಬೈ 10 rupees ಶೇರ್. ಇವಾಗ ಯಾವ್ದೋ ಒಂದು ಕಂಪನಿ XYZ ನೋಡಿ, ಯಾವ್ದೋ ಒಂದು ಹೈದರಾಬಾದ್ ಬೇಸ್ಡ್ ಕಂಪನಿ, 10 ರೂಪಾಯಿ ಚೀಪ್ ಇದೆ, ಅದೇ ತಗೊಳ್ಳೋಣ. ಇಲ್ಲಪ್ಪ, 10 ರೂಪಾಯಿ ಚೀಪ್ ಅಲ್ಲ, ಇನ್ನೊಂದು ಕಂಪನಿ ಇದೆ ಹಿಂದೂಸ್ತಾನ್ ಲೀವರ್ ಅಂತ, ಟಾಪ್ ಕ್ಲಾಸ್ ಕಂಪನಿ, ಶೇರ್ ಬಂದು 1200 ರೂಪಾಯಿ ಇದೆ, ಅದೇ ತಗೋ. 1200 ರೂಪಾಯಿ ಬೇಡ, ಈಗ 10 ರೂಪಾಯಿಗೆ ಸಿಗತ್ತೆ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ವ್ಯಾಲ್ಯೂ ಅಂಡ್ ಪ್ರೈಸ್. ವ್ಯಾಲ್ಯೂ ಇಸ್ ಡಿಫರೆಂಟ್, ಪ್ರೈಸ್ ಇಸ್ ಡಿಫರೆಂಟ್. At 2000 rupees, a Hindustan lever can still be cheap. At 10 rupees, that Kalpe company in Hyderabad can still be worth nothing. ಅದಕ್ಕೆ ನೀವು 10 ರೂಪಾಯಿ ಕೊಡಕ್ ರೆಡಿ ಇದ್ದೀರಾ. ಬಟ್ ಯಾವ್ದೋ ಒಳ್ಳೆ ಕಂಪನಿ ಸ್ಟ್ಯಾಂಡರ್ಡ್ ಫಾರ್ ಸಮ್ ರೀಸನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಆಗಿದೆ, ನನಗೆ ಬೇಡಪ್ಪ 1200 ರೂಪಾಯಿ 2000 ಶೇರ್ ಅಲ್ಲ ಬೇಡ, ಇಲ್ಲಿ 20,000 ಹಾಕಿದ್ರೆ ನನಗೆ ಎಷ್ಟು ಸಿಗುತ್ತೆ ಶೇರು, 2000 ಶೇರ್ ಸಿಗುತ್ತೆ, ಅಲ್ಲಿ 20,000 ಹಾಕಿದ್ರೆ ಒಂದ್ 20-30 ಸಿಗುತ್ತೆ, ಇದೇ ತಗೊಳ್ಳೋಣಪ್ಪ. ದಿಸ್ ಇಸ್ ಅ ಕಾಮನ್ ಮಿಸ್ಟೇಕ್. ಬಿದ್ರ ಫಸ್ಟ್ ಹಳ್ಳಕ್ಕೆ ಆಯ್ತು ಡಮಾರು, ಹಂಗನಾಮ ಫಸ್ಟ್. ಇನ್ನೊಂದು, ಯಾರು ಬ್ಯಾಕ್ ಗ್ರೌಂಡ್, ಏನ್ ಮಾಡ್ತಾ ಇದ್ದಾರೆ ಈ ಕಂಪನಿ, ಏನ್ ಪ್ರಾಡಕ್ಟ್ಸ್, ಯಾರು ಇವ್ರ ಹಿಸ್ಟ್ರಿ, ಈ ಪ್ರಮೋಟರ್ ಯಾರು, ಬ್ಯಾಕ್ ಗ್ರೌಂಡ್ ಏನು ಚೆಕ್ ಮಾಡಲ್ಲ. ಸುಮ್ನೆ ಯಾವ್ದೋ ಒಂದು ಕಂಪನಿ, ಹೊಸ ಸೆಕ್ಟರ್ ಚೆನ್ನಾಗಿದೆಯಲ್ಲಪ್ಪ ತಗೊಂಬೋಣ, ಎಷ್ಟಿದೆ ಪ್ರೈಸ್ ಗೊತ್ತಿಲ್ಲ, ಬಿಸ್ನೆಸ್ ಗೊತ್ತಿಲ್ಲ, ಬ್ಯಾಲೆನ್ಸ್ ಶೀಟ್ ಓದಿರಲ್ಲ, ಏನು ಐಡಿಯಾ ಇಲ್ಲ. ಈದರ್ ಯು ಡೂ ದಟ್ ಅನಾಲಿಸಿಸ್ ಆರ್ ಪ್ಲೇ ಮೊಮೆಂಟಮ್. ಯಾವ್ದಾದ್ರು ಒಂದ್ ಮಾಡ್ಬೇಕು ತಾನೆ, ಟ್ರೇಡ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ, ಯಾವ್ದೂ ಇಲ್ಲ. ಫೈನಲಿ ಯು ಗೋ ಟು ಟ್ರೇಡ್, ಬಿಕಮ್ ಅನ್ ಇನ್ವೆಸ್ಟರ್, ಸ್ಟಕ್ ವಿತ್ ದ ಸ್ಟಾಕ್ ಫಾರ್ 10 years. ಇದು ಇನ್ನೊಂದು, ನೋ ಬ್ಯಾಕ್ ಗ್ರೌಂಡ್ ಅಟ್ ಆಲ್. ಕಂಪನಿ ಏನಾಗ್ತಾ ಅಟ್ಲೀಸ್ಟ್ ಸ್ವಲ್ಪ ತಿಳ್ಕೊಬೇಕು ತಾನೆ. ಇವಾಗ ಯಾವ್ದೋ ಒಂದು ಫಾರ್ಮಾ ಕಂಪನಿ ಇದೆಯಪ್ಪ ಅಹಮದಾಬಾದ್ ಅಲ್ಲಿ, ಏನೋ ಅನೌನ್ಸ್ ಮಾಡ್ತಾರೆ, ಕೋವಿಡ್ ಡ್ರಗ್ ಮಾಡಿದೀವಿ ನಾವು ಹೊಸದು ಅಂತ, ಸುಮ್ನೆ ಹೋಗಿ ತಗೊಂಡ್ಬಿಡೋದು. But you really understand what it means to develop a drug, what are the costs,
ವಾಟ್ ಈಸ್ ದ ಆಪರ್ಚುನಿಟಿ, ದೇರ್ ಇಸ್ ಕಾಂಪಿಟಿಷನ್, ನಿಮಗೆ ಅಪ್ರೂವಲ್ ಸಿಗ್ಬೇಕು, ನಿಮಗೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ, ದೇರ್ ಇಸ್ ಎನಫ್ ಆಫ್ ಥಿಂಗ್ಸ್ ದಟ್ ಯು ಡ್ಯೂ ಟು ರಿಸರ್ಚ್, ಬಟ್ ಅದನ್ನು ಮಾಡಲ್ಲ. ಸೊ ದೇ ಜಸ್ಟ್ ಫಾಲ್ ಟು ದ ಫ್ಯಾನ್ಸಿ. ಇವಾಗ ಫಾರ್ಮಾ ಕಂಪನೀಸ್ ಇವಾಗ ಕೋವಿಡ್ ಡ್ರಗ್ ಬಂತ ತಗೋಬಹುದು, ಯು ಮೈಟ್ ಮೇಕ್ ಮನಿ, maybe 10% will make, but 90% will not make any money out of it. And one is buying at that top. ಎಲ್ಲ ಪಾರ್ಟಿ ಆದ್ಮೇಲೆ ನೀವು ಎಂಟರ್ ಆಗ್ತೀರಾ ಡ್ಯಾನ್ಸ್ ಮಾಡಕ್ಕೆ. 10 ರೂಪಾಯಿ ಶೇರ್ ತಗೊಂಡಿದ್ದೀರಾ, ನಿಮ್ಗೆ 2 ವರ್ಷದಲ್ಲಿ people have bought, it has from 100 it has gone to say whatever 200 or 250 ಏನೋ ಹೋಗಿದೆ. ಸ್ಟಿಲ್ ಯು ಫೈಂಡ್ ಹೋಪ್, ಇಲ್ಲಪ್ಪ ಇವಾಗ 200 1000 ತನಕ ಹೋಗುತ್ತೆ, ಬಟ್ ಯು ನೆವರ್ ರಿಯಲೈಸ್ ದಟ್ ಪಾರ್ಟಿ ಇಸ್ ಆಲ್ರೆಡಿ ಕಮಿಂಗ್ ಟು ದ ಎಂಡ್. ಇನ್ನೇನ್ ಮ್ಯೂಸಿಕ್ ಸ್ಟಾಪ್ ಆಗತ್ತೆ ಇವಾಗ, ನೀವು ಆವಾಗ ಫುಲ್ ಕೋಟ್ ಗೀಟ್ ಹಾಕೊಂಡು ಹೋಗ್ತಾ ಇದ್ದೀರಾ ಡ್ಯಾನ್ಸ್ ಮಾಡಕ್ಕಲ್ಲಿ. ಇಟ್ ಡಸಂಟ್ ವರ್ಕ್ ದಟ್ ವೇ. ಯು ಹ್ಯಾವ್ ಟು ಸಿ ಏನಕ್ಕೆ ಬಿಲ್ಡ್ ಅಪ್ ಆಯ್ತಪ್ಪ, 2 ವರ್ಷದಲ್ಲಿ ಏನಕ್ಕೆ ಸ್ಟಾಕ್ ರೈಸ್ ಆಯ್ತಿದ್ದು, ಬ್ಯಾಕ್ ಗ್ರೌಂಡ್, ವೆರ್ ಇಟ್ ಆಪರೇಟರ್ಸ್, ವಾಸ್ ಇಟ್ ಮ್ಯಾನಿಪುಲೇಟೆಡ್, ವಾಸ್ ಇಟ್ ರಿಯಲಿ ಬ್ಯಾಕ್ಡ್ ಬೈ ಫಂಡಮೆಂಟಲ್ಸ್. ಸೊ ದಟ್ ಈಸ್ ವೆನ್ ಯು ಆರ್ reading helps to understand who are the players, who is genuinely a good management, has the stock moved for the right reasons, or has it just gone for insider trading. Invariably you will end up buying at 200, ನೀವು ಹೋದ ತಕ್ಷಣ ಪಾರ್ಟಿಯಲ್ಲಿ ಮ್ಯೂಸಿಕ್ ಆಫ್ ಮಾಡ್ಬಿಟ್ಟು DJ ಹೋಗ್ತಾ ಇರ್ತಾನೆ, ಪಾಪ ನೀವು ಒಬ್ಬರೇ ಕುಣಿಬೇಕಾದ್ರೆ. ಸೊ ಈ ತರ ಒಂದು 3-4 typical mistakes happen. ಇದು ಆಕ್ಚುಲಿ ಮಾಡ್ತಾರಲ್ವಾ, ಈ ನಾನು ಇಂಡಿಯಾದಲ್ಲೂ ಮಾಡ್ತಾರೇನೋ, ನಾನು ಪ್ಯಾರಿಸ್ ಅಲ್ಲಿ ನೋಡಿದ್ದು, ಒಂದು ಗ್ರೂಪ್ ಇರುತ್ತೆ ಪರ್ಫಾರ್ಮರ್ಸ್, ಅವರು ನೀವು ದುಡ್ಡು ಇಟ್ಬಿಟ್ಟು ಈ ಬಾಕ್ಸ್ ಹಿಂಗ್ ಮೂವ್ ಮಾಡ್ತಾರೆ, ಬಟ್ಲು ಮೂವ್ ಮಾಡ್ಬಿಟ್ಟು ದುಡ್ಡು ಎತ್ಕೊಳೋದು. ನೀವು ಹೋಗಿ ನಿಂತ್ಕೊಂಡಾಗ ಹೋಗ್ತಾನೆ ಒಬ್ನು ಇರ್ತಾನೆ, ಒಂದು $10 ಇರ್ತಾನೆ, ಹಿಂಗ್ ಮಾಡ್ತಾರೆ, ಅವ್ನಿಗೆ 20 ಸಿಗುತ್ತೆ, ಅವ್ನು ಫುಲ್ ಖುಷಿಯಾಗಿ ಎದ್ ಬರ್ತಾನೆ. ಇನ್ನೊಬ್ನು ಹೋಗ್ತಾನೆ, ಅವನು ಹಿಂಗ್ ಮಾಡ್ತಾನೆ, ಅವನಿಗೂ ಸಿಗುತ್ತೆ. ನೀವು ನಿಂತ್ಕೊಂಡು ನೋಡ್ತಿರೋರಿಗೆ, ಓ ಏನ್ ಈಸಿ ಇದೆ ಇದು, ದುಡ್ಡು ಆಗ್ಲೇ $10 ಇಟ್ಬಿಟ್ಟು 20 ಎತ್ಕೊಂಡ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು $50 ಇಡ್ತೀರಾ. ಅವಾಗ ಅವ್ನು ಹೇಳ್ತಾನೆ, ಅವ್ರಿಬ್ರು ಮುಂಚೆ ಎತ್ಕೊಂಡವ್ರು ಅವ್ನ ಕಡೆ ಅವ್ರೆ, ಅವ್ರ ಗ್ರೂಪ್ ಅಲ್ಲಿ ಕುತ್ಕೊಂಡು ನಿಮ್ಮ ಒಳಗಡೆ ತರೋದಕ್ಕೆ ಅಂತಾನೆ ಮಾಡಿರ್ತಾರೆ ಆತರ. ಹೌದು. ಇನ್ಸೈಡರ್ ಟ್ರೇಡಿಂಗ್, ಡೇಸಿ ಟ್ರೇಡಿಂಗ್ ಅಂತಾರೆ, ಡೇಸಿ ಚೈನ್ ಟ್ರೇಡಿಂಗ್. ಅವ್ರವರಲ್ಲೇ ಬೈ ಮಾಡ್ಕೊಂಡು ಸೆಲ್ ಮಾಡ್ಬಿಟ್ಟು ದೇ ವಿಲ್ ರೈಸ್ ದ ಪ್ರೈಸ್. ಅಂಡ್ ವೆನ್ ರಿಟೇಲ್ ಸ್ಟಾರ್ಟ್ಸ್ ವಾಟ್ ಇಸ್ ದಟ್ ಇನ್ವೆಸ್ಟಿಂಗ್, ದೇ ವಿಲ್ ಸಿ, ಬಂದ್ರಪ್ಪ ಬಕ್ರಾಗಳು, ಇವ್ರ ತಲೆ ಮೇಲೆ ಕೂಡಿಸ್ಬಿಟ್ಟು ಹೋಗೋಣ ಅಂತ. ದೆನ್ ದ ಸೆಲ್ಲಿಂಗ್ ಸ್ಟಾರ್ಟ್ಸ್, ಅಂಡ್ ವೆನ್ ದ ಸೆಲ್ಲಿಂಗ್ ಸ್ಟಾರ್ಟ್ಸ್ ಇಟ್ ಇಸ್ ಸೋ ಫಾಸ್ಟ್, ಯು ಕೆನಾಟ್ ಇವನ್ ಸೆಲ್ ವಾಟ್ ಇಸ್ ದಟ್ ಹ್ಯಾವ್, ಬಿಕಾಸ್ ನಿಮಗೆ ಆ ಪ್ರೈಸ್ ಬರಲ್ಲ. ನಿತಿನ್, ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಗೊತ್ತು, ಯಾಕಂದ್ರೆ ದೇ ಕಾಂಟ್, ಓನರ್ಸ್ ಕಾಂಟ್ ಬೈ ಶೇರ್ ಮಾಡೋದ್ರಲ್ಲಿ ಟೈಮ್ ಗ್ಯಾಪ್ ಇರಬೇಕು ಅಂತ. ಈ ಡೈಸಿದು ಪ್ರಿವೆಂಟ್ ಮಾಡಕ್ ಆಗಲ್ವಾ? ಇಟ್ಸ್ ನಾಟ್, in spite of all the checks and balances, daisy trading still grows on. But that's only possible in all these cheap illiquid stocks. Bigger companies it's very difficult to do that. Let's say take an example of your Infosys, TCS, Reliance. Illi you cannot manipulate the prices. You might do it for 1 or 2 sessions or 1 or 2 instances. But because the supply overhang is so much and the number of players are so much, few players cannot control the direction. But ade ನೀವು ಯಾವುದೋ ಒಂದು ಹೈದರಾಬಾದ್, Ahmedabad, some small company who has raised money only to manipulate, ಅದರಲ್ಲಿ ಆಟ ಆಡಿಸ್ಬಿಡ್ತಾರೆ. $2 10 ತಗೊಳ್ಳೋದು, ಮತ್ತೆ $8 ತಗೊಂಡ್ಬರೋದು, ಮತ್ತೆ $20 ತಗೊಂಡೋಗೋದು. ಸೊ ರಿಟೇಲ್ ಆಲ್ಸೋ ಗೆಟ್ ಕನ್ಫ್ಯೂಸ್ಡ್. Once or twice you can make money, but it is not a sustained idalva. Essentially economic activity ಏನು ಇಲ್ಲ ಅಲ್ಲಿ ಬರೀ ಸ್ಪೆಕ್ಯುಲೇಷನ್ ನಡೀತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ವಿದಿನ್ ದೆಮ್ಸೆಲ್ವ್ಸ್ ದೇ ಕ್ಯಾನ್ ಪ್ಲೇ. ನಿತಿನ್, ಈಗ ಇನ್ನೊಂದು ಅಂದ್ರೆ, ನೀವು ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ಚಿಕ್ಕ ಇನ್ವೆಸ್ಟರ್ಸ್ ಮಾಡೋ ಮಿಸ್ಟೇಕ್ ಅಲ್ಲಿ ಎಮೋಷನ್ ಬಗ್ಗೆ ಮಾತಾಡ್ಲಿಲ್ವಲ್ಲ? ಯಾಕೆ ಅಂದ್ರೆ, ಯೂಶಲ್ ಆಗಿ ನೋಡಪ್ಪ, ನಾನು ಈ ಶೇರ್ ಇಟ್ಕೊಂಡೆ ನನ್ನ ಮಗಳ ಮದ್ವೆ ಮಾಡಿದ್ದು, ನಾನು ಈ ಶೇರ್ನ ಎಂದಿಗೂ ಮಾರಲ್ಲ, ಆತರ ಕಾನ್ವರ್ಸೇಷನ್ಸ್ ಮಾಡೋ ಜನ ಇದಾರಲ್ಲ. ಹೌ ಡು ಯು ಸೆಪರೇಟ್, ಅಂದ್ರೆ ನಿಮ್ಮ ಎಮೋಷನ್ಸ್ ನ ಹೆಂಗೆ ಸೆಪರೇಟ್ ಮಾಡೋದು? ಅದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು
ಒಂದು ಜುವೆಲ್ರಿ ಕಂಪನಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದರ IPO ಮಾಡಬೇಕು ಅಂದಾಗ ನಾನು IPO ಅನೌನ್ಸ್ ಮಾಡ್ತೀನಿ ಇನ್ನೊಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಅನ್ಕೊಂಡಾಗ ಚಕ್ ಅಂತ ಫುಲ್ಲು ಅಡ್ವರ್ಟೈಸ್ಮೆಂಟ್ ಮಾಡೋದು ಕಂಪನಿ ಬಗ್ಗೆ, ಅಥವಾ ಸನ್ನಿ ಲಿಯೋನ್ನೋ ಅಮಿತಾಬ್ ಬಚ್ಚನ್ನೋ ಕರೆದು ಅವ್ರ ಜೊತೆ ಪ್ರಮೋಟ್ ಮಾಡಿಸೋದು, ಆ ಥರ ಎಲ್ಲ ಟೆಕ್ನಿಕ್ಸ್ ಮಾಡಿದ್ರೆ IPO ಟೈಮಲ್ಲಿ ನಂದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗತ್ತಲ್ಲ, ಯಾಕಂದ್ರೆ ಜನರಿಗೆ ನನ್ನ ಬ್ರ್ಯಾಂಡ್ ಬಗ್ಗೆ ಗೊತ್ತಿರುತ್ತೆ ಅಥವಾ ಆ ಥರದ್ದೆಲ್ಲ ಗೊತ್ತಿರುತ್ತೆ. ಅದನ್ನ ಹೆಂಗೆ ಪ್ರಿವೆಂಟ್ ಮಾಡ್ತಾರೆ SEBI ಅವರು? ಸೊ 2 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಫಸ್ಟ್ ಎಮೋಷನ್ ಬಗ್ಗೆ ಕೇಳಿದ್ರಲ್ಲ. ಎಮೋಷನ್, ಹೌ ಡು ಯು ಹ್ಯಾಂಡಲ್ ಎಮೋಷನ್? That was the question, Allah. First one. No? Correct. That was the first question. That's right. Yeah. See, emotion, nimma, it again boils down to your own temperament of why you are there in the market, what are attracted to a particular. People have made millions. People have set up made fortunes. Have got their daughters married off. Have gifted shares to their children, grandchildren who have had independent financial success and all that. But again, it is if you hold the right stock and you have the patience. And how does this come? Suppose I had bought, let's take an example of Bajaj Auto and LML. Okay, 1985, both were scooter companies. There was a demand for scooters. Bajaj was doing Chetak or which was their other popular model, Super. At the same time, 90s, LML and Loya Machines, Kanpur-based automobile company, which also did reasonably well. Okay, I bought Bajaj. My friend bought Loya. 25 years down the line, Bajaj has given me a return of 25 times of what I had invested. Loya today is nowhere in the business. Okay, so what is the difference that we made? What is the difference? I bought the right company and I did the right decision of sitting on that investment for the last 25 years. Because I was reviewing this company every year. I used to see Bajaj result, scooter sale increase, management, what are they talking about? What's our technology upgrade? At the same time, my friend who bought Loya machines did that for 2 years, 3 years. Then he saw, oh, you upgrade marta illa, what's our model release marta illa, your sales kammi aagta ide. At the same, but he did the mistake of holding on to that hope. Agbodappa anta, he never sold that. I made the right decision of sitting on the stock because I saw Bajaj is doing well. Scooter sales increase agide, two-wheeler sales increase agide. They are bringing motorcycles. They are bringing autos. Management is continuously at the job of doing good for the company. But that was not happening in the other company. Loya Machines only, it was not happening. So there are 2 investors who sat on the same sector, same kind of companies, but 2 completely different returns. It was because of one is patience and one is you assess the market every now and then. What is happening to the company? Same, we can give examples of let me take an example of Mastech and Infosys. Mastech started at the start of the outsourcing boom. In fact, Mastech started before Infosys, couple of years before Infosys. But the return on Infosys and the return on Mastech is huge difference. What did it boil down to? The competency of Narayan Murthy and team, which Ashank Desai could not replicate. So it is a function of patience, and all this emotion of being invested in the stock is a factor of how is the company doing, how are they managing, who is the management, are they responding to the market dynamics. Based on that, you have to take the decision. There are many people who sold out Infosys within 2 years also. Why? Because they didn't have the vision. They didn't feel that this outsourcing boom is going to last. There are many people who have sat on Infosys and forgotten also. ಅದಕ್ಕೆ ಲೇಸಿ ಇನ್ವೆಸ್ಟಿಂಗ್ ಅಂತಾರೆ. ಮತ್ತೆ ಹೌದಲ್ಲಪ್ಪ, ಯಾವ್ದು ತಗೊಂಡಿದ್ದೆ ಈ ಶೇರು, ಒಳ್ಳೇದಾಯ್ತಪ್ಪ, ಅಟ್ಲೀಸ್ಟ್ 20 ವರ್ಷ ಇಟ್ಕೊಂಡ್ರು. ಸೊ ದೇರ್ ಇಸ್ ಸಂಬಡಿ ಇನ್ ಕೇರಳ, ಐ ವಾಸ್ ರೀಡಿಂಗ್ ರೀಸೆಂಟ್ಲಿ, ಅವನು 30 ವರ್ಷದಿಂದ MRF ಶೇರ್ ತಗೊಂಡು ಸಡನ್ಲಿ ರಿಯಲೈಸ್ when his father passed away that his father has got shares of MRF and he was sitting on MRF shares worth 50 crores. You called as lazy. He is lazy. ಮರ್ತೆ ಬಿಟ್ಟಿದೆ ನಾನು. In the meantime, so this is a pure case of luck. No analysis, no paralysis.
ಲಕ್ ಮರ್ತ್ಬಿಟ್ಟಿದ್ದಾನೆ, ತಗೊಂಡ್ಬಿಟ್ಟು ಸುಮ್ನೆ ಓ ಯಾವ್ದೋ ತಗೊಂಡಲ್ಲ MRF ನೋಡಿದ್ರೆ ಇವತ್ತು ಏನೋ ವ್ಯಾಲ್ಯೂ ಎಷ್ಟು, ಓ 50 ಕೋಟಿ ಅಪ್ಪ ಒಳ್ಳೇದಾಯ್ತು, he'll be the happiest person. so so there is nothing like this will work, this will not work. You have to see the situation and respond accordingly. Hey, so how frequently do you recommend ನಿಮ್ ಸ್ಟಾಕ್ಸ್ ಸಿಚುವೇಶನ್ ಚೆಕ್ ಮಾಡಕ್ಕೆ ಎಷ್ಟು ಫ್ರೀಕ್ವೆಂಟ್ ಆಗಿ? ಫೇಸ್ಬುಕ್ ಚೆಕ್ ಮಾಡಿದಷ್ಟೇ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡಿದ್ರೆ ಅದರ ಅನಾಹುತಗಳು ಏನು? ಮತ್ತೆ ವಾಟ್ ಇಸ್ ದ ಫ್ರೀಕ್ವೆನ್ಸಿ ದಟ್ ಯು ಚೆಕ್ ಯುವರ್ ಸ್ಟಫ್ ವಿತ್? So traders typically check their prices very frequently. It could mean every 5 minutes, it could be every 1 hour also, because you are worried about the price. ನಿಮಗೆ ಕಂಪನಿ ಏನಾಗ್ತಾ ಇದೆ, ಎಕಾನಮಿ ಏನಾಗ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ನಿಮಗೆ ಪ್ರೈಸ್ ಎಲ್ಲೋಯ್ತು, ಬೈಯರ್ಸ್ ಎಷ್ಟು ಜನ ಬಂದ್ರು, ಸೆಲ್ಲರ್ಸ್ ಎಷ್ಟು ಜನ ಬಂದ್ರು, ಅಥವಾ ನ್ಯೂಸ್ ಏನಾದ್ರು ಬಂದು ಹೊಸ ತರ ರಿಯಾಕ್ಟ್ ಮಾಡ್ಬೇಕಾ, ಯು ಆರ್ ವರಿಡ್ ಅಬೌಟ್ ದ ನ್ಯೂಸ್ ಅಂಡ್ ದ ಪ್ರೈಸ್. ಫಾರ್ ದೆಮ್ ಫ್ರೀಕ್ವೆನ್ಸಿ ಇಸ್ ಮಚ್ ಮೋರ್. ಬಟ್ ಫಾರ್ ಎನ್ ಇನ್ವೆಸ್ಟರ್ ನಿಮ್ಗೆ ನೀವು ಟೈಮ್ ಕೊಡ್ಬೇಕು ತಾನೆ ಕಂಪನಿ ಪರ್ಫಾರ್ಮ್ ಮಾಡಕ್ಕೆ. ಇವತ್ತು ತಗೊಂಡ್ಬಿಟ್ಟು ನಾಳೆ ಚೆಕ್ ಮಾಡಕ್ ಆಗತ್ತಾ? ಇವತ್ತು ತಗೊಂಡ್ಬಿಟ್ಟು ನಾಳೆ ಔಟ್ಸೋರ್ಸಿಂಗ್ ಬೂಮ್ ಐ ವಾಂಟ್ ಟು ಕ್ಯಾಪಿಟಲೈಸ್ ಅಂದ್ರೆ ಆಗತ್ತಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ದ ಎಂಟೈರ್ ಸೈಕಲ್ ಟು ಪ್ಲೇ. ಯು ಹ್ಯಾವ್ ಟು ವೇಟ್ ಫಾರ್ ಮ್ಯಾರಿಕೋ ಟು ಕಮ್ ಔಟ್ ವಿತ್ ನ್ಯೂ ಪ್ರಾಡಕ್ಟ್ಸ್. ಈ ಮಾರ್ಕೆಟ್ ಅಲ್ಲಿ ಹೇಗಿದೆಯಪ್ಪ ರಿಯಾಕ್ಷನ್, ಪ್ಯಾರಾಶೂಟ್ ಹೊಸ ಶಾಂಪೂ ಬಂತ, ಅಥವಾ ITC ಹೊಸ ಸಿಗರೇಟ್ ಲಾಂಚ್ ಮಾಡ್ಬಿಟ್ಟು ಅದಕ್ಕೆ ರಿಯಾಕ್ಷನ್ ಹೆಂಗಿದೆ, ಜನರು ಲೈಕ್ ಇಟ್, ಯು ಗಿವ್ ಟೈಮ್ ಫಾರ್ ದಟ್. ಸೊ ಟಿಪಿಕಲಿ every quarter you check the results. Every 3 months all the public listed companies are mandated to give results. Ella leading magazines alli, leading publications alli our profit and loss statement ಕೊಡ್ತಾರೆ. And lot of them do analyst call also. They answer your questions on phone, and recorded conversations are available not only for brokers, even for retail investors also. You can listen to the commentary which the company gives, and based on that you can decide whether I should buy or sell. Checking of price is not needed, but checking of business performance is needed quite frequently, and your price becomes irrelevant after the day you buy it. After that it's only how the business performs. ಸರ್ ನಮಸ್ಕಾರ. ಅದು ಅರ್ಥನೇ ಆಗಲ್ಲ ಬ್ಯಾಲೆನ್ಸ್ ಶೀಟ್ ಓದಕ್ಕೆ. ಅದು ಇನ್ನೊಂದು ಸೆಷನ್ ಏನೋ ಬೇಕು ಅನ್ಸುತ್ತೆ. ಆ ಬ್ಯಾಲೆನ್ಸ್ ಶೀಟ್ ಪಬ್ಲಿಷ್ ಮಾಡಿರ್ತಾರೆ, ಅದು ಯಾವ ಪ್ಯಾರಾಮೀಟರ್ಸ್ ನೋಡ್ಬೇಕು, ಯಾವ್ದನ್ನ ನೋಡ್ಬೇಕು ಅಂತ ಗೊತ್ತಾಗಲ್ಲ. ಕರೆಕ್ಟ್. ಸೊ ನಿಮ್ಗೆ ಬ್ರೋಕರ್ ರಿಸರ್ಚ್ ರಿಪೋರ್ಟ್ ಸಿಗುತ್ತೆ. ನಿಮ್ಗೆ ಆಲ್ ದ ಟಾಪ್ ಬ್ರೋಕರ್ಸ್ ಇನ್ ಇಂಡಿಯಾ, ಇವನ್ ಇಫ್ ಯು ಆರ್ ಡೂಯಿಂಗ್ ಆನ್ಲೈನ್, ನೀವು ನಿಮ್ಮ ಓನ್ ಆಗಿ ಮಾಡ್ತಾ ಇದ್ರು ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ದೇ ವಿಲ್ ಸಿಂಪ್ಲಿಫೈ ಇಟ್ ಇನ್ ಅ ಲ್ಯಾಂಗ್ವೇಜ್ ವಿಚ್ ಆಲ್ ಆಫ್ ಅಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಸೇಲ್ಸ್ ಇನ್ಕ್ರೀಸ್ ಆಗಿದ್ಯಾ, ಮಾರ್ಜಿನ್ ಇನ್ಕ್ರೀಸ್ ಆಗಿದ್ಯಾ, ಕಾಂಪಿಟಿಷನ್ ಹೊಸ ಕಾಂಪಿಟಿಷನ್ ಬಂದಿದ್ಯಾ ಅಂತ ತಿಳ್ಕೋಬೇಕು. Those information is important to decide whether you want to buy or sell. That is I mean, ಹೆಸರು ಬೇಕು ಬಸರ್ ಬೇಡ ಅಂತಂದ್ರೆ ಹಿಂಗೆ ಎಫರ್ಟ್ ಹಾಕಲ್ಲ ನಾನು. ನನಗೆ ರಿಟರ್ನ್ಸ್ ಬೇಕು ಅಂದ್ರೆ ಇಲ್ಲ. I still need to read that research on base theorem ಅಪ್ಪ. I still haven't done it. I know that. I'll do it. Yeah, I'm a lazy investor. ನನಗೆ ನಿಮಗೆ ಟೈಮ್ ಇಲ್ಲ ಅಂದ್ರೆ then it is better to use the mutual funds, mutual fund route. ಬಟ್ ಅದರಲ್ಲೂ ನೀವು ಅಸೆಸ್ ಮಾಡಬೇಕು ಪರ್ಫಾರ್ಮೆನ್ಸ್. ಕರೆಕ್ಟ್. ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಬೇರೆ ಬೇರೆ ತರದ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಆಮೇಲೆ ಅವ್ರದ್ದು ಫೀ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಇಂಡೆಕ್ಸ್ ಫಂಡ್ ಸ್ಟ್ರಕ್ಚರ್. ಹೌದು, ಅಬ್ಸಲ್ಯೂಟ್ಲಿ. Nitin, let us assume that I'm a trader, or let us assume that I'm some kind of an investor. Newspaper ಅಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಡಿಫ್ರೆಂಟ್ ಸ್ಟಾಕ್ಸ್ ಬಗ್ಗೆ ಕೊಟ್ಟಿರ್ತಾರಲ್ವಾ, 3-4 ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ. ಅದಕ್ಕೇನೋ ಇವರೇನೋ ಟೆಕ್ನಿಕಲ್ಸ್ ಅಂತ ಅಂತಾರಲ್ಲ ನೀವು ಬ್ರೋಕರ್ಸ್ ಎಲ್ಲ. ಸೊ ಯಾವ್ದು 2-3 ಪ್ಯಾರಾಮೀಟರ್ಸ್ ಅಬೌಟ್ ಅ ಪರ್ಟಿಕ್ಯುಲರ್ ಸ್ಟಾಕ್ ದಟ್ ವಿಲ್ ಟೆಲ್ ಮಿ ದಿಸ್ ಕಂಪನಿ ಇಸ್ ಹೆಲ್ತಿ? ಬ್ಯಾಲೆನ್ಸ್ ಶೀಟ್ ಓದ್ದಿರಾ? At a very high level, one is at a very high level, but this is not the only things that you have to see. One is ನಿಮ್ಗೆ ಡೆಟ್ ಇಕ್ವಿಟಿ ಅಂತೀವಲ್ಲ, ವಾಟ್ ಇಸ್ ದ ಡೆಟ್ ಅಂಡ್ ವಾಟ್ ಇಸ್ ದ ಈಕ್ವಿಟಿ, ಲೋನ್ ಪ್ಲಸ್ ಈಕ್ವಿಟಿ ಎಷ್ಟಿದೆ ರೇಷಿಯೋ. ಇಫ್ ಐ ಹ್ಯಾವ್ ಟೇಕನ್ ನನ್ನ ಈಕ್ವಿಟಿ ಬಂದು 10 ರೂಪಾಯಿ ಹಾಕ್ಬಿಟ್ಟು ನಾನು ಲೋನ್ 20 ರೂಪಾಯಿ ತಗೊಂಡ್ರೆ ಮೈ ಡೆಟ್ ಇಕ್ವಿಟಿ ಇಸ್ 2:1. ನಾನು 10 ರೂಪಾಯಿ ಈಕ್ವಿಟಿ ಹಾಕ್ಬಿಟ್ಟು 50 ರೂಪಾಯಿ ಲೋನ್ ತಗೊಂಡಿದ್ರೆ ಮೈ ಡೆಟ್ ಇಕ್ವಿಟಿ ಇಸ್ 5:1. ಸೊ typically
we like to have companies which have lower debt, something like 0.5 ಅಥವಾ 0.5, 0.6 or 0.7, which is considered healthy. ಹಂಗಂತ I cannot say that something with a high debt equity is bad. ಇವಾಗ ಬ್ಯಾಂಕಿಂಗ್ ಕಂಪನೀಸ್ಗೆ ಅವ್ರ ಡೆಟ್, ಅವ್ರ ರಾ ಮೆಟೀರಿಯಲ್ ಬಂದೇ ದುಡ್ಡು. ಸೊ ಅವ್ರಿಗೆ ಡೆಟ್ ಇಕ್ವಿಟಿ ಆಬ್ವಿಯಸ್ಲಿ ಬಿ 5:1 or 6:1. So that does not mean I will reject bank companies, alva. But I'm saying for infrastructure companies, for FMCG companies and all that, we would like to see companies which have not taken too much loans. That is one aspect. Innondu, what is the margin that they make? What is the profit margin? If you are a good company, you will be able to get a better profit margin. You can pass on the price rise, ನಿಮ್ಗೆ margins ಜಾಸ್ತಿ ಬರ್ಬೋದು. ಇವಾಗ something like Marico will have a better margin than a Nirma, or a MNC Pharma will have a better margin compared to an Indian Pharma. So what is the net profit margin that you are making? What is the debt equity ratio that you are doing? And what is your inventory turnover? Inventory, suppose ನಾನು ಮಿಷಿನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಿಷಿನ್ ಇವತ್ತು ರೆಡಿ ಆಯ್ತಾ, ನಾನು ಸ್ಟಾಕ್ ಅಲ್ಲಿ ಎಷ್ಟು ದಿವಸ ಇಟ್ಕೊಂಡಿರ್ತೀನಿ ಆ ಮಿಷಿನ್ ನ. ಆಸ್ ಫಾರ್ as possible I try to get that stock cleared. ಇವಾಗ I have produced 1 lakh scooters. There is no point in taking 1 year to sell that. I would like to sell it in 3 months or 4 months. Bajaj, TVS and all that. ನಮ್ಗೆ ಇನ್ವೆಂಟರಿ ಟರ್ನ್ ಓವರ್ ಎಷ್ಟಾಗ್ತಾ ಇದೆ? 45 days, 50 days, 60 days. The lesser the inventory turnover, the better it is. So each industry has got its own parameters to analyze and see. You benchmark ಎಲ್ಲಿದೆ, ಇವ್ರು ಎಲ್ಲಿದ್ದಾರೆ, what is the industry benchmark and what is your benchmark, and where do you stand against? Got it. ಸೊ ಇನ್ನು ಇದೆಯಲ್ಲ ಕೆಲವೊಂದು ಬಿಹೇವಿಯರಲ್ ಪ್ರಾಬ್ಲಮ್ಸ್. ಪೀಟರ್ ಲಿಂಚ್ ಅಂತ ಒಬ್ಬ ಇನ್ವೆಸ್ಟರು, ಅವನ್ ಯಾವಾಗ್ಲೂ ಎಕ್ಸಾಂಪಲ್ ಕೊಡ್ತಾನೆ ಒಂದು ಕಂಪ್ನಿದು. ಈಗ ಸ್ಟಾಕ್ ನೋಡ್ತಾರೆ, ಓಕೆ ಇದು ಒಂದ್ ವಾರದ ಹಿಂದೆ 20 ರೂಪಾಯಿ ಇತ್ತು, ಇವಾಗ 15 ರೂಪಾಯಿ ಆಯ್ತು, ಇನ್ನೊಂದೆರಡು ದಿನದಲ್ಲಿ 5 ರೂಪಾಯಿ ಆಗುತ್ತೆ. ಸೊ ಇನ್ನು ಎಷ್ಟು ಕಡಿಮೆ ಆಗಕ್ ಸಾಧ್ಯ? ಇದೇ ಲೈಕ್ ದಿಸ್ ಇಸ್ ದ ಬಾಟಮ್ ಅಂತ ಎಲ್ಲಾರು ಅನ್ಕೊಂಡು ಇವಾಗ ತಗೊಂಡ್ಬಿಡೋಣ, ಇವಾಗ ತಗೊಂಡ್ರೆ ಅದು ಮತ್ತೆ ವಾಪಸ್ ಹೋಗುತ್ತೆ ಅಷ್ಟಕ್ಕೆ ಅಂತ. ಅವ್ನು ಹೇಳೋದು ಬಾಟಮ್ ಇಟ್ ಕ್ಯಾನ್ ಗೋ ಟು 0. ಯಾವ್ದೇ ಸ್ಟಾಕು ಅಷ್ಟು ಹೋಗಕ್ ಸಾಧ್ಯ ಇದೆ. ನೀವ್ 2 ರೂಪಾಯಿಗೆ ತಗೊಂಡು 2 ರೂಪಾಯಿಗೆ 1 ಲಕ್ಷ ರೂಪಾಯಿ ಸ್ಟಾಕ್ ತಗೊಂಡ್ರೆ ಅದು 1 ರೂಪಾಯಿ ಆಯ್ತು ಅಂದ್ರೆ ಯು ಲೂಸ್ 50% ಆಫ್ ಇಟ್. 0 ಆಯ್ತು ಅಂದ್ರೆ 100%. ಇಟ್ ಡಸಂಟ್ ಮ್ಯಾಟರ್ ಎಷ್ಟು ಪ್ರೈಸ್ ಇತ್ತು ಅಂತ. ಅದು ಹೌದು, ಆ ಮಿಸ್ಟೇಕ್ ಮಾಡ್ತಾರಲ್ಲ. correct. That's what very important mantra is. Your buying price is immaterial after you buy it. After that, it is only your business performance that you should focus. That is the investors philosophy ಬಂದು, ನಾನು 100 ರೂಪಾಯಿ ಕೊಂಡ್ಕೊಂಡ, after this it doesn't matter whether it's 100 I bought at 90. ನನಗೆ ಕಂಪನಿ ಹೇಗ್ ನಡೀತಾ ಇದೆ, ವಾಟ್ ಈಸ್ ದ ಬಿಸ್ನೆಸ್ ಔಟ್ಲುಕ್, ಇವರು ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ, ಇವ್ರ ಆಪರ್ಚುನಿಟೀಸ್ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಐ ಶುಡ್ ಬಿ ಫೋಕಸಿಂಗ್ ಆನ್ ದಟ್ ಬಿಕಾಸ್ ದ ಬೈಯಿಂಗ್ ಡಿಸಿಷನ್ ಇಸ್ ಆಲ್ರೆಡಿ ಓವರ್. ಐ ಹ್ಯಾವ್ ಆಲ್ರೆಡಿ ಪೇಡ್ ಅ ಪ್ರೈಸ್. ನೌ ಐ ಹ್ಯಾವ್ ಟು ಸಿಟ್ ಅಂಡ್ ಸಿ ಹೌ ದ ಕಂಪನಿ ಇಸ್ ಪರ್ಫಾರ್ಮಿಂಗ್. ದಿಸ್ ಇನ್ಫ್ಯಾಕ್ಟ್ ನೀವು ಹೇಳ್ದಂಗೆ ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ವಿಚ್ ಪೀಟರ್ ಲಿಂಚ್ ಆಲ್ಸೋ ಗಿವ್ಸ್. ಹಿ ಸೇಸ್ ಡೋಂಟ್ ವರಿ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಮ್ಯಾಕ್ರೋ ಎಕಾನಮಿ. ನಿಮಗೆ ಏನ್ ಕಾಣಿಸುತ್ತೆ, ಇವಾಗ ಆಚೆ ಹೋದ್ರ ನಿಮಗೆ ಮಾರುತಿ ಕಾಣಿಸ್ತು, ಎವ್ರಿ ಸೆಕೆಂಡ್ ಕಾರ್ ಇಸ್ ಅ ಮಾರುತಿ. ಆಬ್ವಿಯಸ್ಲಿ ಮಾರುತಿ ಇಸ್ ಡೂಯಿಂಗ್ ವೆಲ್. ಇಫ್ ಐ ಗೋ ಇನ್ ಟು ಶಾಪಿಂಗ್ ಮಾಲ್, ಐ ಸಿ ಎವ್ರಿವೇರ್ ಜಾಕಿ, ಅಂಡರ್ ಗಾರ್ಮೆಂಟ್ಸ್. ಸೊ ಪೇಜ್ ಇಂಡಸ್ಟ್ರೀಸ್ ಇಸ್ ಡೂಯಿಂಗ್ ವೆಲ್. ಸೊ ಸಿಂಪಲ್ ಥಿಂಗ್ಸ್ ಲೈಕ್ ದಟ್ will help me make my decision better. Every second friend of mine is account holder in HDFC Bank. So obviously HDFC Bank is doing well. So ಏನ್ ಅನಾಲಿಸಿಸ್ ಬೇಕಾಗಿಲ್ಲ ಅದಕ್ಕೆ. ಇಟ್ ಇಸ್ ಸೋ ಆಬ್ವಿಯಸ್. ಇವಾಗ ಪೇಂಟ್ಸ್ ಅಂದ್ರೆ ನಮಗೆ ಫಸ್ಟ್ ಕಾಣಿಸೋದೇ ಏಷ್ಯನ್ ಪೇಂಟ್ಸ್, ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ಇದಾರೆ ಮಾರ್ಕೆಟ್ ಅಲ್ಲಿ, ಬಟ್ ಫಸ್ಟ್ ಮೈಂಡ್ ಬರೋದು ಏಷ್ಯನ್ ಪೇಂಟ್ಸ್. ಸೊ ಇಫ್ ಐ ವಾಕ್ ಅರೌಂಡ್ ಇನ್ ದ ಮಾರ್ಕೆಟ್, ಎವ್ರಿ ಹಾರ್ಡ್ವೇರ್ ಶಾಪ್ ಅಲ್ಲಿ ಏಷ್ಯನ್ ಪೇಂಟ್ಸ್ ಬೋರ್ಡ್ ಇದ್ದೇ ಇರುತ್ತೆ. ಸೊ ದ ಡಿಸಿಷನ್ ಟು ಬೈ ಏಷ್ಯನ್ ಪೇಂಟ್ಸ್ ಇಸ್ ಅ ನೋ ಬ್ರೈನರ್. ಸೊ ಯು ಬೈ ವಾಟ್ ಯು ಸಿ, ಡೋಂಟ್ ಡೂ ಟೂ ಮಚ್ ಅನಾಲಿಸಿಸ್ ಆನ್ ದಟ್. ಇಸ್ ಒನ್ ವೇ ಆಫ್ ಲುಕಿಂಗ್ ಎಟ್ ಇನ್ವೆಸ್ಟ್ಮೆಂಟ್. ದಿಸ್ ಫಾರ್ ಆಲ್ ಯುವರ್ ಕನ್ಸ್ಯೂಮರ್ ಕಂಪನೀಸ್ ಅಂಡ್ your retail consumption facing companies. Like ಈ ತರ ಎಕ್ಸಾಂಪಲ್ ಕೊಟ್ನಲ್ಲ, ಬ್ಯಾಂಕಿಂಗು ಅಥವಾ ಟಿವಿ, ವಾಷಿಂಗ್ ಮಿಷಿನ್, ಯು ಬೈ ವಾಟ್ ಯು ಸಿ. ಆಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಫೂಲ್ಡ್ ಬೈ ರ್ಯಾಂಡಮ್ನೆಸ್ ಅಂತ ನಸೀಂ ತಾಲೇಬ್ ಬುಕ್ ಬರ್ದಿರ. ಅದ್ರಲ್ಲಿ ಹೇಳೋದು ಹಂಗೇನೆ, ಈ ರ್ಯಾಂಡಮ್ ಇವೆಂಟ್ಸ್ ಆದಾಗ ಅದು ನಮ್ ಫೇವರ್ ಅಲ್ಲಿ ಆಯ್ತು ಅಂತಂದ್ರೆ ನಾವು ವಿ ಅಟ್ರಿಬ್ಯೂಟ್ ದಟ್ ಅವರ್ ಸ್ಕಿಲ್.
ನಾನು Correct. ಕರೆಕ್ಟ್ ಟೈಮಲ್ಲಿ ತಗೊಂಡೆ, ಅದು ನೆಕ್ಸ್ಟ್ ಡೇ ಇಷ್ಟ ಆಗ್ಬಿಡ್ತು, ಮಾರ್ದೆ, ಬ್ರಿಲಿಯಂಟ್ ಅಂತ. ಅದೇನಾದ್ರೂ ಅಪೋಸಿಟ್ ಸೈಡಿಗೆ ಹೋಯ್ತು ಅಂದ್ರೆ ಯಾರು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಹಿಂಗೆ ಅಂತ. ಅದು ಸೈಕಾಲಜಿ, ಮನುಷ್ಯ ಸೈಕಾಲಜಿ, ಅದು ತುಂಬಾ ಅದೇ, ಆಗತ್ತೆ ಎಫೆಕ್ಟ್. ಹೌದು. on ಇದು a black on a swan on a ತರ very ನಮ್ COVID. on a very lighter note, Supreet will bring Naseem Taleb into every show of ours. He's our favorite guest. ಇದು ಆಕ್ಚುಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ. ವಿ ಡೂ ದಟ್ ವಿತ್ ನಾಟ್ ಜಸ್ಟ್ ಸ್ಟಾಕ್ ಮಾರ್ಕೆಟ್, ಬೇರೆ ಎಷ್ಟೊಂದು ವಿಷಯದಲ್ಲಿ. ಇವಾಗ ಅದು ಅದಕ್ಕೆ ಇದೆಲ್ಲ ಇರುತ್ತಲ್ಲ, ಕನ್ಫರ್ಮೇಶನ್ ಬಯಾಸು, ರೀಸೆನ್ಸಿ ಬಯಾಸು ಅಂತದೆಲ್ಲ ಎಷ್ಟೊಂದು ಬಯಾಸ್ಗಳಿದಾವೆ. ಇವಾಗ ನಾನು ಕಾರ್ ತಗೋಬೇಕು ಅಂತ ಅನ್ಕೊಂಡ್ರೆ, ನಾನು ಮಾರುತಿ ಕಾರ್ ತಗೊಳ್ತೀನಿ ಅಂತ ಇಫ್ ಐ ಡಿಸೈಡ್, ನಾನು ರೋಡಲ್ಲಿ ಬರೀ ಮಾರುತಿ ಕಾರ್ಗಳೇ ಇದಾವಲ್ಲ ಅಂತ ಕಾಣಕ್ ಶುರು ಆಗುತ್ತೆ. ಆಮೇಲೆ ಇದು ಫೇಸ್ಬುಕ್ ಅಲ್ಲಿ ತುಂಬಾ ಜನ ಹೇಳ್ತಾರೆ, ನಾನು ಮೊನ್ನೆ ಇದ್ರ ಬಗ್ಗೆ ಮಾತಾಡ್ದೆ, ನನಗೆ ಆಡ್ ಬರೋಕ್ ಶುರು ಆಯ್ತು ಅಂತ. ಸೊ ಅದೆಲ್ಲ ಇಟ್ಸ್ ಯುವರ್ ಬಯಾಸ್. ಇವಾಗ ನಮಗೆ ಅಷ್ಟೊಂದು ಕಾರ್ಗಳು ಮುಂಚೆನೂ ಇದ್ರು ಅದನ್ನ ನೋಡಿರಲ್ಲ, ಇವಾಗ ದಟ್ ಕಮ್ಸ್ ಇನ್ ಟು ಅವರ್ ಪರ್ವ್ಯೂ, ಎಲ್ಲಾದ್ರೂ ಅದೇ ಕಾಣೋಕ್ ಶುರು ಆಗುತ್ತೆ. ಆಮೇಲೆ ನಾವೇನೋ ಒಂದು ಅನ್ಕೊಳ್ತೀವಿ, ಮೋದಿ ಇಸ್ ಬೆಟರ್ ಫಾರ್ ಇಂಡಿಯಾ ಅಂತ ನಮ್ದು ಬಯಾಸ್ ಇದ್ರೆ, ಎಲ್ಲ ಇಂಡಿಕೇಟರ್ಸ್ ನಾವು ಬರೀ ಅದನ್ನೇ ಅಬ್ಸರ್ವ್ ಮಾಡ್ತೀವಿ. ವಿ ಡೋಂಟ್ ಲುಕ್ ಅಟ್ ದ ಇಂಡಿಕೇಟರ್ಸ್ ವಿಚ್ ಆರ್ ಟೆಲ್ಲಿಂಗ್ ಯು ಅದರ್ವೈಸ್. ಅಂತವೆಲ್ಲ ಸಿಕ್ಕಾಬಟ್ಟೆ ಇದೆ. ನನಗೆ ಅದಕ್ಕೇನೆ ಫ್ಯಾಸಿನೇಷನ್ ಬೆಳೆದಿದ್ದು ಸ್ಟಾಕ್ ಮಾರ್ಕೆಟ್, ನಾಟ್ ಬಿಕಾಸ್ ಟು ಮೇಕ್ ಮನಿ, ಟು ಬಿಕಮ್ ರಿಚ್, ಅದೆಲ್ಲ ಅಲ್ಲ. ಇಟ್ಸ್ ಲೈಕ್ ಎಷ್ಟು ಡೀಪ್ ಆಗಿ ಹ್ಯೂಮನ್ ಬಿಹೇವಿಯರ್. ಹಾ, this is the best place which will humble you actually. ಶೇರ್ ಮಾರ್ಕೆಟ್ ಅಲ್ಲಿ ಕರಡಿ ಕುಣಿತ, ಬರುವನೆ ಮೋದಿ ಎಂಬ ಮದಾರಿ. ನೋಡ್ತಾ ಇರಿ ಕನ್ನಡ ಚಾನೆಲ್. No, it's this confirmation bias ಅಂತ ಇದ್ರಲ್ಲ. So is the thing in the market, ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, in the bull market everybody is a genius. Or like Warren Buffett says, Buffett says this famous thing, it's only when the tide goes low you will know who is swimming naked ಅಂತ. ಆಮೇಲೆ ಇದು ಇದೆಯಲ್ಲ, ಒಂದು ಸೇಯಿಂಗ್, no, be greedy when others are fearful, be fearful when others are greedy. Yeah, this is all usual Buffett commentary which comes during any what is that bear market, or whenever there is what is that blood on the streets. ಬಟ್ ನಾನ್ ಅರ್ಥ ಮಾಡ್ಕೊಂಡಿದ್ದು ಹೆಂಗೆ ಅಂದ್ರೆ, ಇವಾಗ ಕೊರೋನಾ ಆದಾಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರು ಎಲ್ಲರೂ ದೇ ಸ್ಟಾರ್ಟೆಡ್ ಕೋಟಿಂಗ್ ದಿಸ್, the right time to buy is when blood is on the streets, ಅಥವಾ be greedy when others are fearful ಅಂತ they started buying. ಅವಾಗ ನನಗೆ ಅನಿಸ್ತು, if everybody does that, you should not be doing it. That is the beauty of the market. Everybody expected this bear phase, the COVID crash adaga, that things will be low for a very long time, but almost all the markets, US agirli, India agirli, they have rebounded in the 3 months. So the market has beaten everybody's what is that prediction, even the most technical experts, fundamental experts, and nobody has been able to figure out why this happened. The bounce has been so what is that literally ferocious. Even the US market 3 times 4 times, some stocks have given 300-400% returns. So we don't know, like they say, history does not repeat, but it will rhyme itself. It will not repeat, but there will be some rhymes which will tell you that this time it's going to be little different or something unexpected, like what we are seeing now. ಅದು ಬರೀ ಮನುಷ್ಯರನ್ನ ಹಂಬಲ್ ಮಾಡೋದಲ್ಲ. ನಾನು ಅದೇ ಓದ್ತಾ ಇದ್ದೆ, ಮೆಷಿನ್ ಲರ್ನಿಂಗ್, AI ಎಲ್ಲ ಸಿಕ್ಕಾಬಟ್ಟೆ ಟ್ರೆಂಡಿ ಆಗಿತ್ತಲ್ವಾ ಲಾಸ್ಟ್ ಇಯರ್. ಅವರೆಲ್ಲ ಮಾಡೆಲ್ ಮಾಡ್ಬಿಟ್ಟು ಈಗ ಹಿಂಗಾಗತ್ತೆ ಅಂತ ದೇ ಆರ್ ಕಂಪ್ಲೀಟ್ಲಿ ವೈಪ್ಡ್ ಔಟ್. ಇದ್ರಲ್ಲಿ they couldn't predict. It's such a like ಮನುಷ್ಯಂದು ಎಂತ ಒಳ್ಳೆ ಇನ್ವೆನ್ಷನ್ ಅಲ್ವಾ ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು. It's just correct. It's just fascinating
if you have heard of this long-term capital management, there was a fiasco which happened about 20-25 years back. There was a trading company, long-term capital management. They wanted to bring this mathematical model into trading, and they got some of the best PhDs, economists, mathematicians from Princeton, Massachusetts, the top of the Ivy League, schools in the US, so to do mathematical models for trading across equity and the debt market and all that. So initially everything looked good. They started making money. People started giving them money to manage and all that. But one final day it crashed. So none of your models really work after a point. That is when the human behavior of greed, fear, all takes over. So and nothing is permanent after a time. You can have models till some time, but after that, even those models will become obsolete and the newer models come. ಸೊ ಈ ಸಲಾನು ಹೊಸ ಮಾಡೆಲ್ ಕಂಡುಹಿಡಿತಾ ಇದಾರೆ ಇವಾಗ. ಈ ಬಿಹೇವಿಯರ್ಗೆ ಏನೋ ಒಂದು ಕೊಡ್ಬೇಕಲ್ಲ, ಈ ಲಾಸ್ಟ್ 3 months ಅಲ್ಲಿ ಆಗಿರೋದಕ್ಕೆ ಇದು ಹೊಸ ಟರ್ಮಿನಾಲಜಿನೋ ಏನೋ ಒಂದನ್ನ ಫಾರ್ಮುಲೇಟ್ ಮಾಡಿ ಟು ಎನ್ಶೋರ್ ದಟ್ ವಿ ಕಮ್ ಅಪ್ ವಿತ್ ನ್ಯೂ ಟರ್ಮ್ಸ್. ಇದು ಯುದ್ಧ ಬರ್ಲಿ, ಕ್ಷಾಮ ಇರ್ಲಿ, ಕೋವಿಡ್ ಆಗ್ಲಿ, ಏನೇ ಇರ್ಲಿ, ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಕ್ಲೋಸ್ ಆಗಲ್ಲ, ಏನಕ್ಕೂ ನಿಲ್ಲಲ್ಲ. ಅಂದ್ರೆ ಅಫ್ಕೋರ್ಸ್ ಕೆಲವು ಸಲ ತುಂಬಾ ಪ್ರೈಸ್ಗಳು ತುಂಬಾ ರ್ಯಾಪಿಡ್ ಆಗಿ ಬಿದ್ದಾಗ ನಿಲ್ಸಿದ್ದಾರೆ. ಅದು ಹೆಂಗಿದು? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? It is important for one most important reason is because of the liquidity. Because there are millions of people who depend on the market. It could be retail investors agirli, institutional investors agirli. It is like stopping the blood circulation. Bodyalli blood circulation stop ಮಾಡಕ್ಕಾಗತ್ತಾ? ಅದೇ ತರ what is happening in the country is reflected in the market. What is the pulse? What is the economy doing? What is the business community thinking? All of it is reflected in the market. ನಮ್ಮ ದೇಹದಲ್ಲಿ ಬ್ಲಡ್ ನಿಮಗೆ ಡಯಾಲಿಸಿಸ್ ಮಿಷಿನ್ ಹಾಕ್ಬಿಟ್ಟು ಟೆಂಪರರಿಲಿ ಯು ಕ್ಯಾನ್ ಮೂವ್ ಇಟ್, ಬಟ್ ಸ್ಟಿಲ್ ಇಟ್ ಇಸ್ ಸರ್ಕ್ಯುಲೇಟಿಂಗ್ ಅಲ್ವಾ? ಬ್ಲಡ್ ಇಸ್ ಗೋಯಿಂಗ್, ಹಾರ್ಟ್ ಇಸ್ ಬೀಟಿಂಗ್, ಬ್ರೈನ್ ಇಸ್ ಫಂಕ್ಷನಿಂಗ್, ವೈಟಲ್ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ಟು ವರ್ಕ್. ನೀವು ಸರ್ಜರಿ ಮಾಡ್ಕೊಳ್ಳಿ, ಅನೆಸ್ಥೀಶಿಯಾ ಮಾಡ್ಕೊಂಡು, ನಿಮ್ಗೆ ಯಾವ್ದೋ ಒಂದು ಅನ್ಫೋರ್ಸೀನ್ ಸರ್ಕಮ್ಸ್ಟೆನ್ಸಸ್ ಕೋವಿಡ್ ಬಂತ, ನೀವು ರಿಪೇರ್ ಮಾಡ್ಕೊಳ್ಳಿ, ಬಟ್ ದಯವಿಟ್ಟು ನಮ್ಮನ್ನು ಮಾತ್ರ ಮುಟ್ಬೇಡಿ ನೀವು. ಬಿಕಾಸ್ ಅವರ್ ಲೈಫ್, ಅವರ್ ಲಿಕ್ವಿಡಿಟಿ, institutions ಆಗಿರ್ಲಿ, everybody has got some connection to the market. And in India, ನಮ್ಮ ಇಂಡಿಯಾಲ್ ಅಟ್ ಲೀಸ್ಟ್ ಅಂತದೇನ್ ಕನೆಕ್ಷನ್ ಇಲ್ಲ, ಬಟ್ ಇನ್ ದ ವೆಸ್ಟರ್ನ್ ಮಾರ್ಕೆಟ್, ದಿ ಹಾರ್ಡ್ ಕೋರ್ ಕ್ಯಾಪಿಟಲಿಸ್ಟ್ ಎಕಾನಮೀಸ್ ಅಂಡ್ ಆಲ್ ದಟ್, there is so much of linkage, right from the pensioners to the college community to the endowment funds to the institutional investors. Everybody has got a stake, and every day counts for them to see what has happened, what is changing and all that. So nobody wants to risk meddling with the market. Like even in US, Trump ನಾಳೆ ಏನಾದ್ರು ಕೋವಿಡ್, ಇವಾಗ ಮೊನ್ನೆ ಇಫ್ ಯು ಅಬ್ಸರ್ವ್, he is first answerable to Wall Street, then to the public. ಸದ್ಯಕ್ಕೆ ಇಂಡಿಯಾ ಅಲ್ಲಿ we have still not reached that stage. I hope we don't reach that also. ಆಮೇಲೆ ಡೈನಾಮಿಕ್ ಸಿಸ್ಟಮ್ ಆಗಿರುತ್ತಲ್ವಾ ಅದು. ಯಾಕಂದ್ರೆ ಈಗ ಸರಿ ಬ್ಯಾಡ್ ನ್ಯೂಸ್ ಬಂತು, ಹೆದರಿಕೆ ಆಗ್ಬಿಟ್ಟು ಒಂದಷ್ಟು ಜನ ದೇ ಟೇಕ್ ದ ಮನಿ ಔಟ್. ಇವಾಗ ಏನೋ ಯುದ್ಧ ಆಗತ್ತೆ ಅಂತ, ಚೈನಾ ಬಾರ್ಡರ್ ಅಲ್ಲಿ ಹೆಂಗಾಯ್ತು ಅಂತ. ಬಟ್ ಅಷ್ಟಕ್ಕೆ ನಿಲ್ಲಲ್ಲ ಅದು. ದೇರ್ ಇಸ್ ಅದರ್ ಫೋರ್ಸಸ್ ಆಲ್ಸೋ. ಈಗ ಒಬ್ರು ಕಾಯ್ತಾ ಇರ್ತಾರೆ, ನಾನು ಈ ಸ್ಟಾಕ್ ತಗೋಬೇಕು, ಇಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕು ಅಂತ. ಅವರಿಗೆ ದೇರ್ ಸಿ ದಟ್ ಆಸ್ ಅನ್ ಅಪರ್ಚುನಿಟಿ. ಯಾವಾಗ ಬೇರೆಯವ್ರು ಹೆದರ್ಕೊಂಡು ಹೋಗ್ತಾರೆ, ಅದೇ ಹೇಳಿದ್ರಲ್ಲ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅನ್ನೋಂಥವ್ರು ಬಂದ್ಬಿಟ್ಟು ದೇ ಟೇಕ್. ಸೊ ಹಂಗೆ ಅದು ಇಟ್ ಕೀಪ್ಸ್ ಆನ್ ಪ್ಲೇಯಿಂಗ್ ಇಟ್ ಸೆಲ್ಫ್ ಅನ್ಸುತ್ತೆ. Because you cannot upset that apple cart, you cannot upset by closing it or by making some short-term decisions. Because a lot of interdependency is there. Somebody wants to buy, somebody wants to sell, somebody has planned something else based on this decision. All that is linked, and you don't want some reason like whatever COVID agirli ಅಥವಾ war agirli to change those decisions. ನಿತಿನ್, ಈಗ ತುಂಬಾ ಜನ ನಮ್ಗೂ ಸ್ಟಾಕ್ ಮಾರ್ಕೆಟ್ಗೂ ತುಂಬಾ ದೂರಪ್ಪ, ಆಗ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಇದು ಆಕ್ಚುಲಿ ಸುಪ್ರೀತ್ ಕ್ವಶನ್ ಇತ್ತಿದು. ಬಟ್ ಅವ್ರಿಗೆ ಗೊತ್ತಿಲ್ದಿರೋ ಹಂಗೆ LIC ಅವರು ಅಥವಾ ಬೇರೆ ಕಂಪನಿಯವರು ಶೇರ್ಸ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ. ಅದ್ರದ್ದು ಒಂದು ಸ್ವಲ್ಪ ಪಿಕ್ಚರ್ ಕೊಡಿ.
ನಾನು ಸ್ಟಾಕ್ ಮಾರ್ಕೆಟ್ಗೂ ತುಂಬಾ ದೂರಪ್ಪ ಅಂತ ಹಂಗೆ ಡೈಲಾಗ್ ಹೊಡಿಯೋರಿಗೆ ಅವ್ರ ಲೈಫ್ ಸ್ಟಾಕ್ ಮಾರ್ಕೆಟ್ ಜೊತೆ ಹೆಂಗೆ ಅಂಟಿದೆ ಫೆವಿಕ್ವಿಕ್ ತರ ಅನ್ನೋದನ್ನ ಒಂದ್ ಸ್ವಲ್ಪ ಡಿಸ್ಕ್ರೈಬ್ ಮಾಡಿ. ಎಲ್ಲರೂ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಇಸ್ ಇನ್ವಾಲ್ವ್ಡ್. ಇವಾಗ ನಾವು LIC ಗೆ ಪ್ರೀಮಿಯಂ ಕೊಟ್ಟರು, ಆ ಪ್ರೀಮಿಯಂ ಅಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ದಟ್ ಈಸ್ ನಾಟ್ ಓನ್ಲಿ ಫಾರ್ LIC, ನಿಮಗೆ ಬೇರೆ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲೂ ಅಷ್ಟೇ, ಅಥವಾ ನಿಮ್ ಪೆನ್ಷನ್ ಫಂಡ್ಸ್ ಅಲ್ಲೂ ಅಷ್ಟೇ. ದೇರ್ ಆರ್ ಲಾಟ್ ಆಫ್ ಐ ಮೀನ್ ಗವರ್ಮೆಂಟ್ ಪೆನ್ಷನ್ ಫಂಡ್ಸ್ ಅಷ್ಟೇ, ದೇರ್ ಇಸ್ ಸಮ್ ಪರ್ಸೆಂಟೇಜ್ ವಿಚ್ ಗೋಸ್ ಟು ದ ಈಕ್ವಿಟಿ ಮಾರ್ಕೆಟ್ಸ್. ಯಾಕೆ ಅಂದ್ರೆ ಬಿಕಾಸ್ ಡೈನಮಿಕ್ ಈಕ್ವಿಟಿ ಮಾರ್ಕೆಟ್ ಮೀನ್ಸ್ ಡೈನಮಿಕ್ entrepreneurial culture, and that dynamic entrepreneurial culture means a prosperous country. It is as simple as that. So all these things are linked together. You have businesses to do well, andre you should have a vibrant stock market. If you have a vibrant stock market, you will have a vibrant country with the innovative businesses who are not afraid to take risk. The mecca of capitalism, the US, why does the most successful companies come out of those places? Because they feel that ನನ್ನ ಐಡಿಯಾ ಇದೆಯಪ್ಪ, ನನಗೆ ಕ್ಯಾಪಿಟಲ್ ಬಂಡವಾಳ ಹಾಕೋರು ಇದ್ದಾರೆ, that is why I can go to the market. That is why I have that ability to confidently say that yes, I have failed, but today ನನ್ನ ಹತ್ರ ಒಂದು ಹೊಸ ಪ್ರಾಡಕ್ಟ್ ಇದೆ, ನನ್ನ ಹತ್ರ ಇನ್ವೆಸ್ಟರ್ಸ್ ಇದ್ದಾರೆ. ಬಿಕಾಸ್ ಇನ್ವೆಸ್ಟರ್ಸ್ ಬಿಲೀವ್ ಇನ್ ದಿಸ್ ಕಲ್ಚರ್ ಆಫ್ ಟೇಕಿಂಗ್ ರಿಸ್ಕ್, ಆಫ್ ಗಿವಿಂಗ್ ರಿಟರ್ನ್ಸ್ ಟು ಪೀಪಲ್ ಹೂ ಹ್ಯಾವ್ ಟೇಕನ್ ರಿಸ್ಕ್. ಇವಾಗ ಇಫ್ ಪೀಪಲ್ ಹ್ಯಾಡ್ ನಾಟ್ ಬಿಲೀವ್ಡ್ ಇನ್ ಅಮೆಝಾನ್, Jeff Bezos wouldn't have become what he is today. Microsoft wouldn't have become what he is today. Apple, because they were people who believed. There were venture capitalists who believed that yes, this guy is going to become big. This product is going to take over the world. That is when the company will actually start growing. That culture of risk taking, of entrepreneurial taking risks and attracting investors is what is very important. And everybody becomes a part of this culture. Everybody becomes a part of this culture directly or indirectly, through funds, through institutional funds, through pension funds, through venture capital funds, through what is that, angel funds. So ivaga there is a big culture, there is a big change which is taking place even in India, where people, middle level executives are started investing in angel funds. So I started investing in small funds, 25 lakhs, 30 lakhs, 50 lakhs, because they believe that unless we give capital, this country is not going to grow. Unless entrepreneurs are given a break, are given a chance to succeed, there is no chance that the country will grow. So everybody is involved, everybody should contribute, everybody is knowingly contributing also. ಸೊ ವೆಂಚರ್ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಸ್ಟಾರ್ಟ್ಅಪ್ಗಳು ನಾವೆಲ್ಲ ಮಾತಾಡ್ತಿದೀವಿ, ಎಲ್ಲರಿಗೂ ಗೊತ್ತಿರೋ ಸ್ಟಾರ್ಟ್ಅಪ್ಗಳು ಫ್ಲಿಪ್ಕಾರ್ಟ್ ಇದೆ ಇಂಡಿಯಾದಲ್ಲಿ, ಓಲಾ ಇದೆ, ಆಮೇಲೆ ಝೊಮ್ಯಾಟೊ, ಸ್ವಿಗ್ಗಿ, ಇಂಥದೆಲ್ಲ, ಡನ್ಝೋ ಈ ತರದೆಲ್ಲ ಹೆಸರುಗಳು ಗೊತ್ತು. ಆದ್ರೆ ಈಗ ಒಬ್ಬ ಸ್ಟಾಕ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಓಕೆ ನನಗೆ ಈ ಕಂಪ್ನಿ ಗೊತ್ತು, ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಇದ್ರಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗಲ್ಲ ಅಲ್ವಾ? ಸೊ ಅದು ಎಕ್ಸ್ಪ್ಲೈನ್ ಮಾಡ್ತೀರಾ ಒಂಚೂರು? ಅದು ಅದೇ ನಾನು ಹೇಳ್ದಂಗೆ, ದಟ್ ಇಸ್ ಇವಾಗ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ದೇರ್ ಆರ್ 2 ಆಪ್ಷನ್ಸ್ ಟು ರೇಸ್ ಕ್ಯಾಪಿಟಲ್. ನನಗೆ ದುಡ್ಡು ಬೇಕಂದ್ರೆ ಒಂದು ನಾನು ಪಬ್ಲಿಕ್ ಹತ್ರ ಹೋಗ್ಬಿಟ್ಟು IPO ಮಾಡ್ಬೋದು. ನನಗೆ ಸದ್ಯಕ್ಕೆ ಪಬ್ಲಿಕ್ ಹತ್ರ ಹೋಗಕ್ ಇಷ್ಟ ಇಲ್ಲ, ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಶೇರ್ ಹೋಲ್ಡರ್ಸ್ ಬರ್ತಾರೆ, ಅವ್ರಿಗೆಲ್ಲರಿಗೂ ನಾನು ರಿಸಲ್ಟ್ ಕೊಡಬೇಕು, ಸ್ಟ್ಯಾಚ್ಯುಟರಿ ರೂಲ್ಸ್ ಫಾಲೋ ಮಾಡಬೇಕು. ಐ ಜಸ್ಟ್ ವಾಂಟ್ ಅ ಸೆಲೆಕ್ಟ್ ಗ್ರೂಪ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ಸ್, ಅಂದ್ರೆ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದಿಸ್ ಇಂಡಸ್ಟ್ರಿ, ಹೂ ವಿಲ್ ಆಲ್ಸೋ ಆಡ್ ವ್ಯಾಲ್ಯೂ ಟು ಮೈ ಬಿಸ್ನೆಸ್. ಸೊ ಅಂತದ್ರಲ್ಲಿ ವಿ go to this group of investors called as VCs, venture capitalists, who in turn raise money from other high net worth individuals. ಏನಕ್ಕೆ ರೈಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ they believe that these companies are at a stage where the risk is high, at the same time the return can be very high also. So ನೀವು the more time you give the company, the more mature it is, and the more the lesser the return it is going to give over a long period of time. So high risk taking investors, especially high net worth individuals, they go to this venture capitalists, give money to them and say that you invest in startups which are there in latest technology, who are working in robotics, ML, AI, big data, IoT and all. Similarly, there are VCs which are focusing on pharma, athwa healthcare, athwa consumer internet. There are companies which specifically look at investing in that. Unfortunately, these options are not available at the retail category.
ಯಾಕಂದ್ರೆ ದೀಸ್ ಆರ್ ಮೋಸ್ಟ್ಲಿ ಅವೈಲೇಬಲ್ ಇನ್ ದ ಹೈ ನೆಟ್ವರ್ಕ್ ಇಂಡಿವಿಜುವಲ್. ಅಲ್ಲಿ ಮಿನಿಮಮ್ ಎಂಟ್ರಿನೇ ಬಂದು ನಿಮ್ಗೆ ಅಟ್ಲೀಸ್ಟ್ 50 ಲಕ್ಷ ಅಥವಾ 1 crore ಆಲ್ಸೋ ಇರ್ತದೆ. ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಅವೆಲ್ಲ ನಿಮ್ಗೆ ಕನ್ಸ್ಟೆಂಟ್ ಇರಲ್ವಲ್ಲ, ಅಲ್ಲಿ 1000 ವಿತ್ 500 and 1000 rupees ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಎಕ್ಸ್ಪೋಜರ್. ವೆಂಚರ್ ಕ್ಯಾಪಿಟಲ್ ಅಲ್ಲಿ ನಿಮ್ಗೆ ಟಿಕೆಟ್ ಸೈಜ್ ಜಾಸ್ತಿ ಇರುತ್ತೆ, ರಿಟರ್ನ್ಸ್ ಜಾಸ್ತಿ ಇರುತ್ತೆ, ಬಟ್ ರಿಸ್ಕ್ ಅಷ್ಟೇ ಜಾಸ್ತಿ ಇದೆ. ಬಿಕಾಸ್ ಕಂಪನೀಸ್ ಆರ್ ಇನ್ ದಟ್ ಸ್ಟೇಜ್ ವೇರ್ ಎನಿಥಿಂಗ್ ಕ್ಯಾನ್ ಗೋ, ದೇ ಕ್ಯಾನ್ ಬಿಕಮ್ ಬಿಗ್ ಆರ್ ದೇ ಕ್ಯಾನ್ ಗೋ ಬಸ್ಟ್. ಸೊ ಇಟ್ಸ್ ಹೈ ರಿಸ್ಕ್ ಹೈ ರಿಟರ್ನ್. ಅದೇ ನೀವು ಈ ತರ ಪಬ್ಲಿಕ್ ಕಂಪ್ನಿಗಳಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿ ಆತರ ಏನು ಮಾಡಕ್ಕಾಗಲ್ಲ ಈ ಕಂಪ್ನಿಗಳದ್ದು. ಇಟ್ಸ್ ಕಂಪ್ಲೀಟ್ ನಿಮ್ ಜಡ್ಜ್ಮೆಂಟ್ ಕಾಲು, ಆಮೇಲೆ ಹೌ ಯು ಬಿಲೀವ್ ಅವ್ರದ್ದು ಫೌಂಡರ್ಸ್. ಹೌದು, ಟು ಅನ್ ಎಕ್ಸ್ಟೆಂಟ್ ಎಸ್. ನಿಮ್ಗೆ ಯಾಕಂದ್ರೆ ನಿಮ್ಗೆ ಹಿಸ್ಟ್ರಿ ಅಷ್ಟು ಇರಲ್ಲ ಅಲ್ಲಿ. ಬ್ಯಾಲೆನ್ಸ್ ಶೀಟ್ ನೋಡ್ಬಿಟ್ಟು ನಿಮ್ಗೆ ಯು ಆರ್ ಬೆಟ್ಟಿಂಗ್ ಆನ್ ದ ಫ್ಯೂಚರ್. ಈ ಪ್ರಮೋಟರ್ ಯಾರಪ್ಪ, ಹೂ ಇಸ್ ದಿಸ್ ಗೈಸ್ ಹೂ ಆರ್ ಸ್ಟಾರ್ಟೆಡ್, ಅವ್ರ ವಿಷನ್ ಏನಿದೆ, ಅವ್ರಿಗೆ ಎನರ್ಜಿ ಲೆವೆಲ್ ಎಷ್ಟಿದೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ, ಡು ದೇ ಹ್ಯಾವ್ ದಟ್ ಹಂಗರ್ ಟು ಬಿಕಮ್ ಬಿಗ್. ಸೊ ಯು ಆರ್ ಬೆಟ್ಟಿಂಗ್ ಆನ್ ದಟ್ ಅಂಡ್ ಆಫ್ ಕೋರ್ಸ್ ಆನ್ ದಿ ಬಿಗರ್ಸ್ ಮಾರ್ಕೆಟ್ ಆಪರ್ಚುನಿಟಿ. ನಿಮ್ಗೆ ಹಿಸ್ಟ್ರಿ ಜಾಸ್ತಿ ಇರಲ್ವಲ್ಲ ಸ್ಟಾರ್ಟ್ಅಪ್ಸ್ ಅಲ್ಲಿ, 1 year 2 years ಇರ್ಬೋದು. ಇಂಡಿಯಾದಲ್ಲಿ IIT ಇಂದ ಬಂದಿದಾರಾ, IIM ಇಂದ ಬಂದಿದಾರಾ ಫೌಂಡರ್ಸ್? ಅದು ಮ್ಯಾಟರ್ ಆಗುತ್ತೆ. ಅದನ್ನು ಕೆಲವ್ರು ನೋಡೋರಿದ್ದಾರೆ, ಪೆಡಿಗ್ರಿ ನೋಡ್ತಾರೆ, ಮತ್ತೆ ಫೌಂಡರ್ಸ್ ಟೀಮ್ ಯಾರು ಇವರು, ಹೌ ವೆಲ್ ಡು ದೇ ಗೆಟ್ ಅಲಾಂಗ್ ವಿತ್ ಈಚ್ ಅದರ್. ದೋಸ್ ಡೈನಮಿಕ್ಸ್ ಆರ್ ಆಲ್ಸೋ ಸಮ್ ಆಫ್ ದ VCs actually observe that. ಸೊ ಹಂಗಂದ್ರೆ ನೀವ್ ಹೇಳೋದೇನು ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡಿರೋರು ಎಲ್ಲೆಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೋ ಅಥವಾ ಹೊಸ ಕಂಪನಿಗಳಲ್ಲಿ ಇರುತ್ತೋ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಫಿಟ್ ಬಂದಾಗ ದೇ ವಿಲ್ ಟೇಕ್ ದೇರ್ ಪ್ರಾಫಿಟ್ ಅಂತ ಎಕ್ಸ್ಪ್ಲೈನ್ ಮಾಡಿದೀರಾ. ಸರ್ ಇವಾಗ ನನಗೆ ಒಂದು ಎಕ್ಸ್ಪ್ಲೈನ್ ಮಾಡಿ. ಈಗ ಸಾಫ್ಟ್ ಬ್ಯಾಂಕ್ ಓಯೋಗೆ 500 ಕೋಟಿ ಸಾಲ ಕೊಟ್ಟಿದೆ, ಅಥವಾ ಸಾಫ್ಟ್ ಬ್ಯಾಂಕ್ ಇನ್ನೊಂದು ಯಾವ್ದೋ ಸ್ಟಾರ್ಟ್ಅಪ್ಗೆ 100 ಕೋಟಿ ಕೊಟ್ಟಿದೆ, ಆತರ ಕೊಟ್ಟಿರ್ತಾರೆ ದುಡ್ಡು. ಆ ಕಂಪ್ನಿಗಳು ನೋಡಿದ್ರೆ ಫಸ್ಟ್ 2-3 years ಲಾಸ್ ಅಲ್ಲೇ ನಡೀತಾ ಇರ್ತವೆ, ಆದ್ರೂ ಇನ್ನೊಂದಷ್ಟು ಪಂಪ್ ಮಾಡ್ತಾರೆ. ಅವ್ರಿಗೆಲ್ಲ ದುಡ್ಡು ಹೆಂಗ್ ರಿಕವರ್ ಮಾಡ್ಕೋತಾರೆ? ಮತ್ತೆ ರಿಕವರ್ ಆಗಿರೋ ಎಕ್ಸಾಂಪಲ್ಸ್ ಇದೆಯಾ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ದೀಸ್ ಆರ್ ಆಲ್ ಇದಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟಿಂಗ್ ಅಂತಾರೆ ಇದಕ್ಕೆ, ವಿಚ್ ಟಿಪಿಕಲಿ ಮೀನ್ಸ್ ಯು ಆರ್ ಬೆಟ್ಟಿಂಗ್ ಆನ್ ದ ಲಾರ್ಜರ್ ಆಪರ್ಚುನಿಟಿ. ಇವಾಗ ಓಯೋ ಎಕ್ಸಾಂಪಲ್ ತಗೊಂಡ್ರೆ ಯು ಆರ್ ಬೆಟ್ಟಿಂಗ್ ದಟ್ ದೇರ್ ಇಸ್ ಅ ಫಂಡಮೆಂಟಲ್ ಚೇಂಜ್ ಇನ್ ದಿ ವಾಟ್ ಇಸ್ ದಟ್ ಹೋಟೆಲ್ ಅಂಡ್ ಟ್ರಾವೆಲ್ ಅಂಡ್ ಹಾಸ್ಪಿಟಾಲಿಟಿ ಸೆಗ್ಮೆಂಟ್. ಯು ಬಿಲೀವ್ ದಟ್ ಹೌದಪ್ಪ ಈ ಆಪರ್ಚುನಿಟಿ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಸೋ ಬಿಗ್, ಐ ಡೋಂಟ್ ಮೈಂಡ್ sitting on losses for 3-4 years, but I believe that after 5-6 years it is going to give me huge profits. So ನಿಮಗೆ ಆ ಕೆಪಾಸಿಟಿ ಇದೆಯಾ ಟು ಸಿಟ್ ಆನ್ ಲಾಸಸ್ ಫಾರ್ 3-4 years? ಯಾಕಂದ್ರೆ 3-4 years ಅಲ್ಲಿ ನಿಮ್ಗೆ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ, ನಿಮಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇದ್ದಾರೆ, ಬಟ್ ನಿಮ್ ಕಾಸ್ಟು ಅಷ್ಟೇ ಇರುತ್ತೆ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಸೊ ಟಿಪಿಕಲಿ ಇಂಥ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ದೇ ಹ್ಯಾವ್ ಪೇಷಂಟ್ ಕ್ಯಾಪಿಟಲ್. ದೇ ಡೋಂಟ್ ಮೈಂಡ್ ಸಿಟಿಂಗ್ ಆನ್ ಲಾಸಸ್ ಫಾರ್ 3-4-5-6-7 years ಆಲ್ಸೋ, ಬಟ್ ದೇ ಬಿಲೀವ್ ದಟ್ 10 ವರ್ಷ ಆದ್ಮೇಲೆ ಇದರ ವ್ಯಾಲ್ಯೂ ಬಂದು ವಿಲ್ ಗಿವ್ ಮಿ 10x ಆಫ್ ವಾಟ್ ಐ ಹ್ಯಾವ್ ಇನ್ವೆಸ್ಟೆಡ್. ಬಿಕಾಸ್ ವೆನ್ ದಟ್ ಇಸ್ ದ ಟೈಮ್ ಯು ಗೋ ಪಬ್ಲಿಕ್ ಆರ್ ಯು ಫೈಂಡ್ somebody else to buy your business and all. So if you take Amazon example, for almost 8-10 years they were not profitable, or rather 20 years, because everything they were making they were putting back into the business. ಯಾಕಂದ್ರೆ ಆ ಬಿಸ್ನೆಸ್ ಬೆಳೀತಾ ಇದೆ, ನೀವು ಪ್ರಾಫಿಟ್ ತಗೊಂಡು ನಾವು ಇನ್ವೆಸ್ಟರ್ಸ್ ಕೊಡಕ್ಕಾಗಲ್ಲ. ಐ ವಾಂಟ್ ಟು ಪುಟ್ ಇಟ್ ಬ್ಯಾಕ್ ಬಿಕಾಸ್ ಇಂಡಿಯಾಲ್ ಓಪನ್ ಮಾಡಬೇಕು, ಚೈನಾಲ್ ಓಪನ್ ಮಾಡಬೇಕು, ಫಿಲಿಪೀನ್ಸ್ ಅಲ್ಲಿ ಓಪನ್ ಮಾಡಬೇಕು ಅಂದ್ರೆ ಈ ಪ್ರಾಫಿಟ್ ಅನ್ನೇ ಅಲ್ಲಿ ಯೂಸ್ ಮಾಡಬೇಕು. ಸೊ ಕಂಪನಿ ಲಾಸ್ ಅಲ್ಲಿ ಇದ್ರು ನಿಮಗೆ ಸೇಲ್ಸ್ ಗ್ರೋ ಆಗ್ತಾ ಇದೆ. ಸೊ ಇನ್ವೆಸ್ಟರ್ಸ್ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಸೇಲ್ಸ್ ಗ್ರೋ ಆಗ್ತಾ ಇದೆಯಾ, ನೋ ಪ್ರಾಬ್ಲಮ್, ಆಸ್ ಫಾರ್ ಆಸ್ ಇಟ್ ಇಸ್ ಗ್ರೋಯಿಂಗ್ ನನಗೇನ್ ಪ್ರಾಬ್ಲಮ್ ಇಲ್ಲ, ಲಾಸ್ ಅಲ್ಲಿ ಇದ್ರು ಪರವಾಗಿಲ್ಲ. ಬಟ್ ಐ ನೋ ದಟ್ ಎವೆನ್ಚುಲಿ 15 ವರ್ಷ ಅಥವಾ 10 ವರ್ಷ ಆಗಿರ್ಲಿ, ಪ್ರಾಫಿಟಬಿಲಿಟಿ ಒನ್ಸ್ ಇಟ್ ಸ್ಟಾರ್ಟ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಆಪರ್ಚುನಿಟಿ. ನೆಕ್ಸ್ಟ್ 15-20-30 years ಇವ್ರನ್ನ ಚಾಲೆಂಜ್ ಮಾಡೋರು ಯಾರು ಇರಲ್ಲ. ಸೊ ಆ ವಿಷನ್ ತಗೊಂಡು ಇನ್ವೆಸ್ಟ್ ಮಾಡಿರ್ತಾರೆ. ಸಮ್ಟೈಮ್ಸ್ ಇಟ್ ಗೋಸ್ ರಾಂಗ್. ಇವಾಗ ಇಫ್ ಯು ಟೇಕ್ ಓಯೋ, ಇಟ್ ವಾಸ್ ಅ ಪ್ಯೂರ್ ಕೇಸ್ ಆಫ್ ಮಿಸ್ಮ್ಯಾನೇಜ್ಮೆಂಟ್. ದಟ್ ಗೈ ಕುಡ್ ನಾಟ್, ಹಿ ವೆಂಟ್ ಸೋ ಫಾಸ್ಟ್ ಎಕ್ಸ್ಪ್ಯಾಂಡಿಂಗ್ ರೂಮ್ಸ್, ಎಲ್ಲೋ ಒಂದ್ ಸ್ವಲ್ಪ ಕ್ವಾಲಿಟಿಯಲ್ಲಿ ಇದಾಯ್ತು, ಸರ್ವಿಸ್ ಅಲ್ಲಿ ಫಾಲ್ಟ್ ಆಯ್ತು, ಅಥವಾ ಇದು ಕಸ್ಟಮರ್ಸ್ ವೇರ್ ಅನ್ಹ್ಯಾಪಿ. ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್. ನೀವು ಲಾಸ್ ಅಂತ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ ಅಂತಲ್ಲ, ಯು ಹ್ಯಾವ್ ಟು ಅಸೆಸ್ ವೈ ಇಸ್ ದ ಲಾಸ್. ಇಸ್ ಇಟ್ ಬಿಕಾಸ್ ಆಫ್ ಬಿಸ್ನೆಸ್ ಫೇಲ್ಯೂರ್ ಆರ್ ಇಸ್ ಇಟ್ ಬಿಕಾಸ್ ಆಫ್ actual performance, sales increasing and reinvesting? So VCs will look at it and say that ಹೌದು ಈ ಆಪರ್ಚುನಿಟಿ ಅಂತೂ ಇದೆ, ನನಗೆ ಲಾಸ್ ಮೇಲೆ ಇದ್ರು ಪರವಾಗಿಲ್ಲ, ಐ ಆಮ್ ಲುಕಿಂಗ್ ಇಟ್ ಆಸ್ ಅ 15-year terminal value after 15 years is going to be big, so I have no problem waiting. So they will look at it in a different way.
ಅದೇ ಈ ಒಂದು ಮುಂಚೆ ನಾನು ಸಣ್ಣವನಿದ್ದಾಗ ಒಂದು ಸ್ಕ್ಯಾಮ್ ಆಗಿತ್ತಲ್ಲ ಕರ್ನಾಟಕದಲ್ಲಿ, ಟೀಕ್ ಪ್ಲಾಂಟೇಶನ್, ಟೀಕ್ ಗುರು ಅಂತ ಒಬ್ಬ. ಇದು ಆಕ್ಚುಲಿ ಮಾಡೆಲ್ ಹಂಗೆ ವರ್ಕ್ ಆಗೋದು. ಇವಾಗ ಸಸಿ ನೆಡ್ತೀನಿ ನಾನು, ಇದು 10 ವರ್ಷ ಆದ್ಮೇಲೆ ಮರ ಆಗತ್ತೆ, ಮರ ಆದಾಗ ಕೋಟಿ ಕೋಟಿ ದುಡ್ಡು ಬರುತ್ತೆ. ಸೊ 10 ವರ್ಷದವರೆಗೂ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡೋದು. ಸೊ ಅದೇನು ಎಕ್ಸಿಟ್ ಅಂತಾನು ಇದೆ ಅಲ್ವಾ, ಈಗ ವಿ ಸಿ ಫಂಡಿಂಗ್ ಅಲ್ಲಿ ದೆಲ್ ಬಿ ನ್ಯೂ ರೌಂಡ್ ಆಫ್ ಫಂಡಿಂಗ್. ಅವಾಗ ಮುಂಚೆ ಇನ್ವೆಸ್ಟ್ ಮಾಡಿದವರು ದೇ ಕ್ಯಾನ್ ಎಕ್ಸಿಟ್. ಅದೇನು ಅಂತಂದ್ರೆ ಮರ ಇನ್ನೂ ವ್ಯಾಲ್ಯೂಯಬಲ್ ಆಗಿಲ್ಲ, ನೀವು ಮರ ಕಡ್ದು ಅದನ್ನ ಮಾರೋದಕ್ ಆಗಲ್ಲ ಇವಾಗ್ಲೇ, ಬಟ್ ಇನ್ನೂ ಟೈಮ್ ಇದೆ. ಟೈಮ್ ಆಗ್ತಾ 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 ಜನಕ್ಕೆ ಹತ್ರ ಬರ್ತಾ ಹೋಗುತ್ತೆ ಅದು ಆ ಪೀರಿಯಡ್. ಸೊ ಅವಾಗ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ತುಂಬಾ ಕಂಪ್ನಿಗಳು ಏನ್ ಮಾಡ್ತಾರೆ, ಅದನ್ನ ಸುಮ್ನೆ ಗೇಮ್ ಮಾಡ್ಬಿಟ್ಟಿದ್ದಾರೆ, ಬಿಕಾಸ್ ಇಟ್ಸ್ ನಾಟ್ ರೆಗ್ಯುಲೇಟೆಡ್. ಇವಾಗ ಸೆಬಿ ತರ ಅದು ವಿ ಸಿ ಫಂಡಿಂಗ್ ಈಗ ಅಪ್ಲೈ ಆಗಲ್ಲ. ಹಂಗಾಗಿ ಇಟ್ಸ್ ಲೈಕ್, ನಾನಂತೂ ಒಂದು 4 ವರ್ಷದ ಹಿಂದೆ ಎಷ್ಟು ಕಂಪ್ನಿಗಳು ಶುರು ಆಯ್ತು ಬೆಂಗಳೂರಲ್ಲಿ ಅಂದ್ರೆ, ಎಲ್ಲದಕ್ಕೂ ದೋಬಿ ಅವ್ರಿಗೆ ಒಂದು ಆಪ್ ಅಂತೆ, ಟೀ ಆರ್ಡರ್ ಮಾಡೋದಕ್ಕೊಂದು ಆಪ್, ಎಲ್ಲದಕ್ಕೂ ಆಪ್ ಅಂತ ಹಿಂಗೆ ವಿ ಸಿ ಫಂಡಿಂಗ್ ಶುರು ಆಗಿತ್ತು. ಅದೇ ಎಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಇದ್ದೇ ಇರುತ್ತೆ ಆಟ ಆಡೋರು. ಸೊ ದೇ ಆಲ್ಸೋ ಅವರು ಬೇರೆ ಕಡೆಯಿಂದ ರೇಸ್ ಮಾಡಿರ್ತಾರಲ್ವಾ ದುಡ್ಡು. ಸೊ ಅವ್ರು ತಿರ್ಗಾ ಅದನ್ನ ಮಾರ್ಬಿಟ್ಟು ಬೇರೆಯವ್ರಿಗೆ ರಿಟರ್ನ್ಸ್ ಕೊಡ್ಬೇಕು. ಸೊ ದೇರ್ ಇಸ್ ಪ್ರೆಷರ್ ಆನ್ ದೆಮ್ ಆಲ್ಸೋ ಟು ಇನ್ವೆಸ್ಟ್ ಅಂಡ್ ಗಿವ್ ರಿಟರ್ನ್ಸ್. ಸೊ ದೇ ಆರ್ ಆಲ್ಸೋ ಆನ್ಸರಬಲ್. ಚಮತ್ ಅಂತ ಒಬ್ರು ಶ್ರೀಲಂಕನ್ ಆರಿಜಿನ್ ಅಮೆರಿಕನ್ ಬಿಲಿಯನೇರ್ ಇದಾರೆ. ಅವರು ಅದನ್ನ ಹೇಳ್ತಾರೆ, ಈಗ ವೆಂಚರ್ ಕ್ಯಾಪಿಟಲ್ ಅಲ್ಲಿ ಹೆಂಗೆ ಅಂದ್ರೆ, ಕೆಲವೊಂದಷ್ಟು ಜನ ಈ ಯಾರೋ ಒಂದಿಬ್ರು ಈ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ ಅಂತ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಅದು ಬಿಸ್ನೆಸ್ ಇನ್ನೂ ಸ್ಟಾರ್ಟು ಆಗಿರಲ್ಲ, ಮತ್ತೆ ಯಾರೋ ಅವ್ರಿಬ್ರು ಒಪ್ಕೊಂಡ್ರು ಅಂತ ಹೇಳಿ ಇನ್ನೊಂದಷ್ಟು ಜನ ಒಂದಷ್ಟು ಶೇರ್ ತಗೊಂತಾರೆ, ಇವ್ರಿಬ್ರು ತಗೊಂಡಿದ್ದಾರೆ ಅಂತ ಇನ್ನೊಂದಷ್ಟು ಜನ ಶೇರ್ ತಗೊಂತಾರೆ. ಹಂಗ್ ಮಾಡೇ ಕೆಲವು ಕಂಪ್ನೀಸ್ $1 ಬಿಲಿಯನ್ ವ್ಯಾಲ್ಯೂಯೇಷನ್ ಕಂಪ್ನೀಸ್ ಆಗಿದಾವೆ, ಅವುಗಳೆಲ್ಲ ಬೀಳ್ತವೆ. ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ಇದಕ್ಕೆಲ್ಲ ಒಂದು ಎಂಡ್ ಆಗತ್ತೆ ಅಂತ, ಅವನೇನೋ ಒಂದು ಎಂಡ್ ಆಗತ್ತೆ ಅಥವಾ ಕಷ್ಟ ಆಗತ್ತೆ. ಪೂರ್ತಿ ಸಿಲಿಕಾನ್ ವ್ಯಾಲಿನೇ ಒಬ್ರು ವರ್ಡ್ ನ ಇನ್ನೊಬ್ರು ನಂಬ್ಕೊಂಡು ಹಿಂಗೆ ಕೋಟ್ಯಾಂತರ ಡಾಲರ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಸೊ ನಿತಿನ್, ಈಗಿನ ಕಾಲದ ಫೇಸ್ಬುಕ್ ಆಗ್ಲಿ ಅಥವಾ ಊಬರ್, ಟ್ವಿಟರ್ ಆಗ್ಲಿ ಒಂದ್ ಕಾಲದಲ್ಲಿ ಸ್ಟಾರ್ಟ್ಅಪ್ಸ್ ಅಲ್ವಾ? ಯಾರು ಸ್ಟಾರ್ಟ್ಅಪ್ ಅಲ್ಲಿ ದುಡ್ಡು ಹಾಕಿದ ವೆಂಚರ್ ಕ್ಯಾಪಿಟಲಿಸ್ಟ್ ಯಾರ್ಯಾರು ಅಂದ್ರೆ, ಪೂರ್ತಿ ಲಿಸ್ಟ್ ಅಲ್ಲ, ಒಂದೆರಡು ಹೆಸರು. ಅವ್ರು ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮಾಡಿರ್ಬೋದು ಅವ್ರ ಇನ್ವೆಸ್ಟ್ಮೆಂಟ್ಗೆ? US ಅಲ್ಲಿ ಒಂದು ಅದಕ್ಕೆ ಏನ್ ಹೇಳ್ತಾರೆ, ಮಾಫಿಯಾ ಅಂತಾರೆ, ವೆಂಚರ್ ಕ್ಯಾಪಿಟಲಿಸ್ಟ್ ಮಾಫಿಯಾ. ಸೊ ಇವ್ರ ಏನ್ ಮಾಡ್ತಾರೆ, ಅವ್ರವ್ರ ಸರ್ಕಲ್ ಅಲ್ಲಿ ದೇ ಆಲ್ ಸ್ಪ್ರೆಡ್ ದ ವರ್ಡ್ ಅಬೌಟ್ some good opportunities. Sometimes it works, sometimes it does not work. Like Chamath, you are talking about Chamath saying that, alva. There is a fear of missing out. FOMO antaralva. Everybody invest. Nangeಲ್ಲ ಆಪರ್ಚುನಿಟಿ ಹೋಗ್ಬಿಡುತ್ತೆ, ನಾನು ಹಾಕ್ತೀನಪ್ಪ. ಸಾಫ್ಟ್ ಬ್ಯಾಂಕ್ ಹಾಕ್ತಾರಲ್ಲ, ಟೈಗರ್ ಕ್ಯಾಪಿಟಲ್ ಹಾಕ್ತಾರೆ. ನಾಳೆ ಟೈಗರ್ ಕ್ಯಾಪಿಟಲ್ ಹಾಕಿದಾರಲ್ಲ, ಆಕ್ಸೆಲ್ ಹಾಕ್ತಾರೆ. ಆಕ್ಸೆಲ್ ನೋಡಿದ್ರೆ ಸಿಕೋಯೋ ಹಾಕ್ತಾರೆ. ಅದೇ ತರ ಎವ್ರಿಬಡಿ ವಾಂಟ್ಸ್ ಟು ensure that I also get some part of that return. So Facebook agirli, there is a common set of investors which you can find in almost all of these companies. Tiger, Axel, Sequoia, athwa what is that, namma SoftBank. Most of these guys will be funded by the big venture capitalists who will multiply who will diversify so that they have a pound of flesh in everybody's what is that venture. Adralle 1 or 2 will become mega returns, some 5-6 will be average returns, some 2, 3, 4 will go bust. So this is the industry average, but that one outlier will make up for the other average ones and the loss making ones. So WeWork didn't do well, Uber didn't do well, Facebook did well, Amazon did well. Some will give you that average return, sometimes they make, but typically most of them look at returns of annual returns of anywhere from about 25% and above. Whoa! So 10x in 10 years or 20x in 12 years, because they would have taken that risk. So they are not here for 8%, 7% and all. They want 20, 25, 30.
and they are able to bet entire capital there, like even our shirt ಬನೀನು ಎಲ್ಲಾ ತೆಗೆದ್ಬಿಟ್ಟು ಹಾಕಿರ್ತಾರ ಅವರು. ಸೊ ವೆನ್ ದೇ ಪುಟ್ ಆಲ್ ದಟ್ ಅವ್ರಿಗೆ ರಿಟರ್ನ್ ಅಷ್ಟೇ ಬೇಕಲ್ವಾ. ನೀವು ಅದನ್ನ ಬಿಟ್ಟು ಈ 6-7% ಕೊಟ್ರೆ ಅದ್ರ ಬದಲು ಬ್ಯಾಂಕ್ಗೆ ಹೋಗು, ಇದೇನಕ್ಕೆ ಬರ್ತದೆ? ಇಲ್ಲಿ ಇಷ್ಟು ರಿಸ್ಕ್ ತಗೊಂಡ್ಮೇಲೆ ಆ ರಿಟರ್ನ್ ಬೇಕಾಗುತ್ತೆ ಅಪ್ವರ್ಡ್ಸ್ ಆಫ್ 20-25%. ಆ ಮಜಾ ಇದ್ರಲ್ಲೇ ಬರೋದು. ದರೋಡೆ ಮಾಡ್ತೀರಿ ಅಂದ್ರೆ ಬ್ಯಾಂಕಿಗೆ ಮಾಡಿ ಅಂತ ಕನ್ನ ಹೆಂಗೋ ಹಾಕೋರಿದ್ದೀರಾ ಅಂದ್ರೆ ಬ್ಯಾಂಕಿಗೆ ಕನ್ನ. ಅದಕ್ಕೆ ಇನ್ನೊಂದು ಕನ್ನಡ ಸಿನಿಮಾ ವರ್ಷನ್ ಅಂದ್ರೆ ಆಕ್ಚುಲಿ ಅದನ್ನ ಗಾದೆನ ಅಡಾಪ್ಟ್ ಮಾಡಿದ್ದಾರೆ ಕನ್ನಡ ಫಿಲ್ಮ್ ಅವರು. ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಅಂತ. ಅದನ್ನ ಬ್ಲರ್ ಮಾಡ್ಬಿಡಿ ಅದೇ ಟೈಮ್. ಇಲ್ಲ, ನಾನು ಬ್ಲರ್ ಮಾಡೇ ಹೇಳಿರೋದು. ಅದು ಅದ್ರ ಒರಿಜಿನಲ್ ಬೇರೆನೆ ಇದೆ, ಬೇಡ ಸದ್ಯಕ್ಕೆ. ಎನಿವೇ, ಗ್ರೇಟ್ ಹ್ಯಾವಿಂಗ್ ಯು ಆನ್ ಅರಳಿಕಟ್ಟೆ ನಿತಿನ್. ಬಾರಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಾವು ಆಕ್ಚುಲಿ ಪ್ಲಾನ್ ಮಾಡಿರೋದು 1 ಗಂಟೆ ಕಾಲದ ಡಿಸ್ಕಷನ್ ಇರ್ಬೋದು ಅಂತ, ಬಟ್ ಪೇಷಂಟ್ ಆಗಿ ನಮ್ ಜೊತೆ 2.25 ಗಂಟೆ ಕೂತಿದ್ದೀರಾ. ಥ್ಯಾಂಕ್ಸ್ ಸೋ ಮಚ್. ಮತ್ತೆ ಬಯೋ ಬ್ರೇಕ್ ಕೊಡೋದ ಸುಪ್ರೀತ್ಗೆ ಧಿಕ್ಕಾರ ಅಂತ ಘೋಷಣೆ ಮಾಡ್ತಾ ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಅರಳಿಕಟ್ಟೆ ನೋಡಿ ಫ್ರೆಂಡ್ಸ್, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ, ಎನಿಮೀಸ್ಗೂ ಹೇಳಿ. ಹೂ ನೋಸ್, ನಿಮ್ಗೆ ಕೊಟ್ಟ ಖುಷಿ ಅವರಿಗೆ ಟಾರ್ಚರ್ ಕೊಡ್ಬೋದು. ಆನ್ ದಟ್ ನೋಟ್, ಥ್ಯಾಂಕ್ಸ್, ಬಾಯ್ ಎವ್ರಿವನ್. Thank you Supreet, thank you Mukund for having me. It was nice sharing my experiences. Thank you. Thanks.